ಕೆಲವು ವಿಷಯ ಕೆಲವರು ಒಂದು ಬಲಹೀನರಾಗಿರ್ತೇವೆ. ಅದಕ್ಕಾಗಿ ಬಲಹೀನರನ್ನು ದೇವರು ಬಲಪಡಿಸ್ತಾನೆ. ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡೋಣ. ಶರೀರದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ಕರ್ತನ ಸನ್ನಿಧಿಯಲ್ಲಿ ತೆರೆದು ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಪ್ರಾರ್ಥಿಸ್ರಿ. ನಿಮ್ಮ ವಿಷಯವಾಗಿ ಮೊದಲನೇ ಒಂದು ಪ್ರಾರ್ಥನೆ ನೀವು ಮಾಡ್ರಿ. ಏನಾದರೂ ಸಮಸ್ಯೆಗಳು ಎದುರ್ಕೊಳ್ತಕ್ಕಂಥರಾಗಿದ್ದರೆ, ಏನಾದರೂ ಕೊರತೆ, ಒಂದು ರೋಗ ವ್ಯಾಧಿನ, ಅಥವಾ ಪ್ರತಿದಿನ ಪೀಡಿಸ್ತಕ್ಕಂಥ ಶೋಧಿಸ್ತಕ್ಕಂಥ ಆತ್ಮಗಳ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಆ ಪ್ರಾರ್ಥನೆ ನಿಷ್ಫಲವಾಗಲತ್ತದ. ಇವತ್ತು ನಿಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ಪ್ರೇಯರಿ, ಇವತ್ತು ದೇವ್ರು ನಿಮ್ಮೊಂದು ಪ್ರಾರ್ಥನೆ ಕೇಳ್ತಾನೆ. ನನ್ನಲ್ಲಿ ಇದ್ದು ನೀವು ಮನಃಶಾಂತಿಯನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ದೇವರು ತನ್ನ ಪ್ರೇರೆ. ನೀವು ದೇವರಲ್ಲಿ ಇದ್ದುಕೊಂಡು ಮನಃಶಾಂತಿಯನ್ನು ಪಡೆದುಕೊಡ್ರಿ. ಅಬ್ರಾಮನ ಒಂದು ಪ್ರಾರ್ಥನೆ ದೇವರು ಕೇಳಿದನು. ಯಾಕಂದ್ರೆ ನೀತಿವಂತನೆಂಬುದಾಗಿ ಅಬ್ರಾಮನು ಎಣಿಸಲ್ಪಟ್ಟಿದ್ದನು. ಅದಕ್ಕಾಗಿ ಅಬ್ರಾಮನ ಹಾಗೆ ನೀವು ಪ್ರಾರ್ಥಿಸುವುದಾದರೆ, ಮೊರೆ ಇಡುವುದಾದರೆ, ಈಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಎಸ್ ಲಾರ್ಡ್, ನಿನ್ನ ಮಹಿಮೆ ಆಗಲಿ ಕರ್ತಾನೆ. ನಿನ್ನ ಮಕ್ಕಳೊಂದು ಪ್ರಾರ್ಥನೆ ಕೇಳಯ್ಯ. ನಿನ್ನ ಮಕ್ಕಳು ಇವಾಗ ಪ್ರಾರ್ಥಿಸುವಾಗ ಅವ್ರ ಪ್ರಾರ್ಥನೆ ಕೇಳು ಕರ್ತಾನೆ. ಅವ್ರಿಗೆ ಯಾವ ಅಧಿಕಾರ ಬಂಧಿಸಲ್ಪಟ್ಟಿದ್ದೇನೆ ಅದು ಮುರಿಯಲ್ಪಡ್ಲಿಕ್ಕೆ ಕರ್ತಾನೆ. ನಿಮ್ಮ ಪರಿಶುದ್ಧ ಆತ್ಮ ಅಧಿಕಾರ ತುಂಬಿಸಪ್ಪ. ಸೈತನ ಅಧಿಕಾರ, ದುಷ್ಟಶಕ್ತಿ, ಪಿಡಿ ಸೋಲಿಸ್ಕಂತ ಆತ್ಮ, ಹಣಾಶ ಮಾಡ್ತಕ್ಕಂಥ ಆತ್ಮಗಳು ಬಂಧಿಸಲ್ಪಟ್ಟಿದ್ದು. ಪ್ರಾರ್ಥನೆ ಮಾಡಬಾರ್ದು, ಬಲಹೀನರಾಗಬೇಕು. ಕುಟುಂಬದಲ್ಲಿ ಅನೇಕ ಒಂದು ಅಸಮಾಧಾನವಾಗಿ ಕಾರ್ಯಗಳಾಗಬೇಕು ಎಂಬುದಾಗಿ ಬಂಧಿಸಲ್ಪಟ್ಟಿದ್ದಾರೆ. ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ ದೇವರೇ. ಅವಕ್ಕೆಲ್ಲ ಬೆಂಕಿ ಹಾಕಿ ನಾವು ಸುಟ್ಟು ನಾಶ ಮಾಡ್ತೇವಯ್ಯ. ದಿಕ್ಕಲ್ಲ ಬರಲ್ಲ. ಕರ್ತನಿನ ಮಹಿಮೆ ಆಗಲಿ. ಇವಾಗ ನಿನ್ನವ್ರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಯಜಮಾನ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿಮ್ಮ ತಾಯಿ ತಂದೆ, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮರು, ಅಥವಾ ಯಾರಾದರ ರೋಗದಲ್ಲಿ ಬಿದ್ದೋಗಿ ಹಾಸ್ಪಿಟಲ್ನಲ್ಲಿ ಭಯಂಕರ ಸ್ಥಿತಿ ಇದ್ದಾರೇನೋ, ಅಥವಾ ನಿಮ್ಮವ್ರು ಯಾರಿಗಾದರೂ ಪುತ್ರ ಸಂತಾನವಿಲ್ಲನೋ, ಮಕ್ಕಳಿಲ್ಲದೆ ನಡಾಡ್ತಕ್ಕಂಥವ್ರಾಗಿದ್ದಾರೇನೋ, ಅವ್ರ ವಿಷಯವಾಗಿ ಪ್ರಾರ್ಥನೆ ಮಾಡಲಿ. ನಿನ್ನವ್ರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನವರನ್ನು ರಕ್ಷಿಸ್ತಾನೆ. ಸ್ಪಷ್ಟವಾಗಿ ಎಂತನೇ ಕಷ್ಟ ಇರಲಿ ಅವರ ಒಳಗ ದೇವರು ಮಾರ್ಪಡಿಸ್ತಾನೆಲ್ಲ. ಕುಡುಕುತನ ಆತ್ಮದಿಂದ ಬಂಧಿಸಲ್ಪಟ್ಟಿದ್ದು ಅನೇಕ ಒಂದು ಹೀನನಾಗಿ ಜೀವನ ಮಾಡ್ತಕ್ಕಂಥವನಾಗಿದ್ದಾನೇನೋ. ನಿಮ್ಮ ಯಜಮಾನ ಆಗಲಿ, ನಿಮ್ಮ ಅಣ್ಣ ಆಗಲಿ, ನಿಮ್ಮ ತಮ್ಮ ಆಗಲಿ, ಮಗನೇ ಆಗಲಿ, ನಿಮ್ಮ ತಂದೆನೇ ಆಗಿರಲಿ, ಈಗ ದೇವರು ಅವ್ರಿಗೆ ಬಿಡುಗಡೆ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಓನ್ಲಿ ನಿನ್ನ ಒಂದು ಪ್ರಾರ್ಥನೆ ಕೇಳಿ. ನೀವು ನನ್ನಲ್ಲಿದ್ದು ಏನಾದರೂ ನೀವು ಬೇಡಿಕೊಡ್ರಿ, ಅದು ನಿಮಗೆ ದೊರೆಯುವುದೇ ಎಂಬುದಾಗಿ ದೇವರು ಹೇಳ್ತಾನೆ ಸ್ಪಷ್ಟವಾಗಿ. ನೀನು ದೇವರಲ್ಲಿದ್ದು ಇವತ್ತು ಬೇಡುವಾಗ ನಿನ್ನವರನ್ನು ರಕ್ಷಿಸ್ತಾನೆ ಸ್ಪಷ್ಟವಾಗಿ. ಮಗಳ ವಿಷಯವಾಗಿ ಸಮಸ್ಯೆ ಎದುರ್ಕೊಳ್ಳುತ್ತದೆ, ಮಗನ ವಿಷಯವಾಗಿ ಸಮಸ್ಯೆ ಎದುರ್ಕೊಳ್ಳುತ್ತದೆ, ತಾಯಿ ತಂದೆ ವಿಷಯಗಳಲ್ಲಿ ಸಮಸ್ಯೆಗಳು ಎದುರ್ಕೊಳ್ತಕ್ಕಂಥರಾಗಿದ್ದರೆ ಪ್ರಾರ್ಥನೆ ಮಾಡ್ರಿ. ಅವೆಲ್ಲ ಸಮಸ್ಯೆಗಳು ಪರಿಹಾರಗಳ ಸಿದ್ಧವಾಗಿದ್ದಾವೆ ಸ್ಪಷ್ಟವಾಗಿ. ನಿನ್ನ ಒಂದು ಪ್ರಾರ್ಥನೆ ಕೇಳಿ ದೇವರು ಕಾರ್ಯ ಮಾಡ್ತಾನೆ. ಸಾಲದೊಂದು ಬಾಧ್ಯತೆನಾ, ಕುಟುಂಬದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಬರ್ಕತ್ತಿಲ್ಲ, ಅಥವಾ ಲೌಕಿಕ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಕಾರ್ಯಗಳು ನೀವು ಮಾಡ್ತಕ್ಕಂಥರಾಗಿದ್ದರೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಡ್ತಕ್ಕಂಥರಾಗಿದ್ದಾರಾ, ಆದರೆ ಇವತ್ತು ಪ್ರಾರ್ಥನೆ ಮಾಡು, ದೇವರು ಅದರಿಂದ ಬಿಡುಗಡೆ ಮಾಡ್ತಾನೆ ಸ್ಪಷ್ಟವಾಗಿ. ದೇವರು ಎಲ್ಲರಿಗೂ ಕ್ಷಮಿಸ್ತಾನೆ. ಮೂರ್ತಿ ಪೂಜೆ ಮಾಡಿದವರಿಗೆ ಎಂದೂ ನಾನು ಕ್ಷಮಿಸಲ್ಲ ಅಂತ ಹೇಳಿ ಸ್ಪಷ್ಟವಾಗಿ. ಇವತ್ತು ಅನೇಕ ಜನರು ಕ್ರೈಸ್ತವರು ಅಂತ ಹೇಳಿಕೊಂಡು ಕುಟುಂಬದಲ್ಲಿ ಒಬ್ಬರಿಬ್ಬರು ದೀಕ್ಷಾಸನ ತೆಗೆದುಕೊಂಡು, ಇಬ್ಬರು ಮೂಗರ ದೀಕ್ಷಾಸನ ತೆಗೆದುಕೊಂಡು ದೇಹ ರಕ್ತದಲ್ಲಿ ಪಾಲ್ಬಾಗಿದ್ದು ಕುಟುಂಬದಲ್ಲಿ ದ್ರೋಹ. ನನ್ನ ಸಹೋದರಿ ಸಹೋದರ, ದೇವರು ಸುಮ್ಮನೆ ಬಿಡಲ್ಲ. ಇದರಿಂದ ಕೂಡ ನೀವು ಸಮಸ್ಯೆ ಎದುರ್ಕೊಳ್ತೀವಿ ಸ್ಪಷ್ಟವಾಗಿ. ನೀ ಕರೆಕ್ಟ್ ಆಗಿದ್ದಿ, ನಿನ್ನವ್ರು ಕರೆಕ್ಟ್ ಆಗಿಲ್ಲೇನೋ, ಬರೀ ನಾಮಕೆ ವಾಸ್ತೆ ಕ್ರಿಸ್ತವ್ರೇನೋ, ಆದರೆ ಗೊತ್ತು ಅಸಹಾಯವಾಗಿರ್ತಕ್ಕಂಥ ಕಾರ್ಯಗಳು ನಿಮ್ಮ ಮನೆಯಲ್ಲ ಒಂದರ ತೆಗೆದಾಕಿ ಸ್ಪಷ್ಟವಾಗಿ. ಗ್ಲೌರಿ 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 ಗ್ಲೌರಿ. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತಾನೆ. ಯಾಕಂದರೆ
ನನ್ನ ಸಹೋದರಿ ಸಹೋದರ, ಇವೆಲ್ಲ ಕಾರ್ಯಗಳು ಮಾಡಿರುವಾಗ, ನಿನ್ನ ಮನೆಯಲ್ಲಿ ಯಾರಾದರೂ ಮಾಡಿರುವಾಗ, ಅವರೊಬ್ಬರೇ ಮಾಡ್ತಾರಾದರೆ ಮನೆ ಮಂದಿಗೆಲ್ಲ ಶಾಪ. ಮನೇಲಿ ಎಷ್ಟು ಸಂಪಾದನೆ ಮಾಡಿ ತೆಗೆದುಕೊಂಡು ಬರ್ಕತ್ತಿರಲ್ಲ, ಎಷ್ಟು ಗಳಿಸಿದ್ರು ಕೂಡ ಬರ್ಕತ್ತಿರಲ್ಲ. ಬರೀ ಸಾಲ ಸಾಲ ಸಾಲ, ಅಥವಾ ಬೇರೆ ಬೇರೆ ಸಮಸ್ಯೆ, ರೋಗ ವ್ಯಾಧಿಗಳು, ಮರಣಕರ ಅಪಾಯಗಳು, ಸಂಕಟಗಳು, ಶೋಧನೆಗಳು ಬರ್ತಾವ. ನನ್ನ ಸಹೋದರಿ ಸಹೋದರ, ಇವತ್ತು ಇದರಿಂದ ನೀನು ಬಿಡುಗಡೆ ಆಗಿ ಪ್ರಾರ್ಥಿಸುವುದಾದರೆ ಅಥವಾ ಬಿಡುಗಡೆಗಾಗಿ ನೀವು ಪ್ರಾರ್ಥನೆ ಮಾಡುವುದರೆ ದೇವರು ಬಿಡುಗಡೆ ಮಾಡ್ತಾನೆ ಸ್ಪಷ್ಟವಾಗಿ. ಗ್ಲೋರಿ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇದರಿಂದ ಶಾಪ, ಕೆಲವೊಬ್ಬರಿಗೆ ಪುತ್ರ ಸಂತಾನ ಇರಲ್ಲ, ದೀಕ್ಷಾಸ್ನಾನ ಹೊಂದಿ ದೇಹ ರಕ್ತದಲ್ಲಿ ಪಾಲ್ಬಗಿದ್ದು ದೇವರಿಗೆ ದ್ರೋಹ ಮಾಡ್ತಕ್ಕಂಥವ್ರಾಗಿದ್ದೀರಿ. ಗುಟ್ಕಾ ಸೇವನೆ ಮಾಡ್ತಕ್ಕಂಥದ್ದು, ಶರೀ ಕುಡಿತಕ್ಕಂಥದ್ದು, ಸುಳ್ಳಾಡ್ತಕ್ಕಂಥದ್ದು, ವಂಚನೆಗೆ ಒಳಗಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತಕ್ಕಂಥದ್ದು, ಕೆಟ್ಟ ಕೆಟ್ಟ ದುರ್ಭಾಷ್ಯಗಳನ್ನು ಆಡ್ತಕ್ಕಂಥ ಸ್ಥಿತಿಯಿಂದ ಮೊದಲು ನೀ ಹಿಂಗಿದ್ದಿಂದ್ರೆ ಕೂಡ ನಿನ್ನ ಕುಟುಂಬದಲ್ಲಿ ಅಸಮಾಧಾನವಾಗಿರ್ತಕ್ಕಂಥ ಕಾರ್ಯಗಳಾಯ್ತಾವೆ. ಇವತ್ತಿನ ಸಂಪೂರ್ಣವಾಗಿ ಮಾರ್ಪಡ್ತೆ. ನಿನ್ನವರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡ್ತೆ ಮಾರ್ಪಡೋದಕ್ಕಾಗಿ ನೀನು ಪ್ರಾರ್ಥನೆ ಮಾಡುವ ದೇವರು ಮಾರ್ಪಡಿಸ್ತಾನೆ. ಇವತ್ತು ಅನೇಕ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಸಂದೇಶವನ್ನು ಕೇಳ್ತಕ್ಕಂಥರಾಗಿದ್ದಾರೆ. ಈ 6 ದಿನದಲ್ಲಿ ಅದು ಫಾಲೋವರ್ಸ್ ಆಗಿ ನಡೀತಕ್ಕಂಥರಾಗಿದ್ದಾರೆ. ಅನೇಕ ಅವ್ರ ಕಷ್ಟಗಳು ನೋಡ್ಲಿಕ್ಕೆ ಹೋದಾಗ ಭಾಳ ಸಮಸ್ಯೆಗಳು, ಆದರೆ ಪ್ರಾರ್ಥನೆ ದ್ವಾರ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಿದ್ದಾನೆ ಸೇವಕರೇ ಎಂಬುದಾಗಿ ಅವ್ರು ಸಾಕ್ಷಿ ಕೊಡ್ತಕ್ಕಂಥರಾಗಿದ್ದಾರೆ. ದೇವರ ಒಂದು ಸಂದೇಶ ನೀವು ಕೊಡುವಾಗ ಅದು ನಮ್ಮ ಡೈರೆಕ್ಟ್ಲಿ ದೇವರು ಮಾತಾಡ್ತಕ್ಕಂಥನಾಗಿದ್ದಾನೆ. ಅದನ್ನ ಇರ್ತಕ್ಕಂಥ ಪ್ರಾಂತ 700 ಕಿಲೋಮೀಟರ್ 800 ಕಿಲೋಮೀಟರು, ಅದು ನಮ್ಮ ಬರ್ಲಕ್ಕೆ ಸವಲತ್ತು ಸಿಗ್ಲತ್ತಿಲ್ಲ. ಸೇವಕರೇ, ನಮಗಾಗಿ ಪ್ರಾರ್ಥನೆ ಮಾಡ್ರಿ. ಪ್ರತಿಯೊಂದು ಸಂದೇಶವನ್ನು ನಾವು ಕೇಳ್ತಕ್ಕಂಥರಾಗಿದ್ದು ಎಂಬುದಾಗಿ ಹೇಳ್ತಕ್ಕಂಥರಾಗಿದ್ದಾನೆ. ಸಹೋದರಿ ಸಹೋದರ, ದೇವರೇ ಅವರಿಗೆ ನಾವು ಪ್ರಾರ್ಥಿಸ್ತಾ ಆಶೀರ್ವಾದಿಸಯ್ಯ. ಕೆಲವರು ಸಂತಾನ ಬಹುಮಾನ ಇಲ್ಲ ಸೇವಕ, ನಮಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ರು. ಸಂತಾನ ಬಹುಮಾನ ಪ್ರಾರ್ಥಿಸ್ತೇವಯ್ಯ. ಅವರಿಗೆ ಸಂತಾನ ಬಹುಮಾನವನ್ನು ಕೊಟ್ಟು ಹೇಳುವಾಗ ಆಶೀರ್ವಾದ ಮಾಡೋ ಕರ್ತಾನೆ. ಅನೇಕ ಜನ ಸಾಲದ ಒಂದು ಬಾಧ್ಯತೆಯಲ್ಲಿ ಮುಳುಗೋಗಿದ್ದಾರೆಯ. ಸಂಘಗಳನ್ನು ತೆಗೆಸ್ಕೊಂಡು, ಲೋನ್ ತೆಗೆದುಕೊಂಡು, ಅಥವಾ ಇನ್ನೂ ಅನೇಕ ಒಂದು ಕಾರ್ಯಗಳು ಮಾಡಿ ಸಾಲದಲ್ಲಿ ಮುಳುಗೋಗಿದ್ದಾರೆ. ದೇವರೇ, ಅಂಥವ್ರು ನಾವು ಪ್ರಾರ್ಥಿಸ್ತೇವೆ, ಸಾಲದ ಒಂದು ಬಾಧ್ಯತೆಯಿಂದ ಬಿಡುಗಡೆ ಕೊಡು ಕರ್ತಾನೆ. ಥ್ಯಾಂಕ್ ಯು ಜೀಸಸ್. ಎಸ್ ಲಾರ್ಡ್, ನಿನ್ನ ಮಹಿಮೆ ಆಗಬೇಕಪ್ಪ. ನಿನ್ನ ಮಕ್ಕಳದ್ದು ಪ್ರಾರ್ಥನೆ ಕೇಳಯ್ಯ. ಆರಾಧಿಸುವೆನೋ ನಿನ್ನ, ಆರಾಧಿಸುವೆನೋ ನಿನ್ನ, ಆರಾಧಿಸುವೆನೋ ನಿನ್ನ. ಕಮ್ ಟು ಹೋಲಿ ಸ್ಪಿರಿಟ್. ಆರಾಧಿಸುವೆನೋ ನಿನ್ನ, ಆರಾಧಿಸುವೆನೋ ನಿನ್ನ. ಎಸ್ ಕರ್ತನೆ, ನಿನ್ನ ಮಹಿಮೆ ಆಗಲಿಯ. ಎಷ್ಟು ಜನರು ಆರಾಧನೆ ಮಾಡ್ತಕ್ಕಂಥರಾಗಿದ್ದರು, ಎಷ್ಟು ಜನ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು. ಅವರ ಆರಾಧನೆ, ಅವರ ಪ್ರಾರ್ಥನೆ ನಿನ್ನನ್ನು ಸಲ್ಲಿಸಿದ. ಗ್ಲೋರಿ ಗ್ಲೋರಿ ಗ್ಲೋರಿ. ಆರಾಧಿಸುವೆನೋ ನಿನ್ನ. ಪ್ರತಿಯೊಬ್ಬರು ಎಲ್ಲರೂ ಆರಾಧಿಸುವೆನೋ ನಿನ್ನ, ಆರಾಧಿಸುವೆನೋ ನಿನ್ನ. ನನ್ನುದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವುದಿದೆ. ನನ್ನ ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವುದಿದೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಓ ಯೇಸುವೇ,
ಆರಾಧಿಸುವೆನು ನಿನ್ನ. ಯಾರು ಮೌನವಾಗಿರದೆ ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ನನ್ನ ಸಹೋದರಿ ಸಹೋದರ, ನಿನ್ನನ್ನು ಉದ್ಧರಿಸುವವನು ಆತನೇ ಆಗಿದ್ದಾನೆ. ನಿನ್ನ ಒಂದು ತಲೆಗೆ ಕಿರೀಟವನ್ನು, ಗೌರವವನ್ನು ನೀಡತಕ್ಕಂಥವನು ಆತನಾಗಿದ್ದಾನೆ. ನೊಂದು ಹೋಗಿದೆ, ಅವಮಾನ ಪಟ್ಟವನಾಗಿದ್ದು ಅವಮಾನ ಪಟ್ಟವಳಾಗಿದ್ದೆ. ಇವತ್ತು ನಿನ್ನ ತಲೆಗೆ ಕಿರೀಟವನಾಗಿ ದೇವರು ಇಡ್ತಕ್ಕಂಥನಾಗಿದ್ದು ನನ್ನ ಪ್ರಿಯರೇ. ನೊಂದು ಹೋದ ಸ್ಥಳದಲ್ಲೇ ದೇವರಿನ ಬಹುಮಾನವನ್ನು ಇಡ್ತಕ್ಕಂಥನಾಗಿದ್ದಾನೆ. ನೀನು ಮೊರೆ ಇಡುವುದಾದರೆ, ಪ್ರಾರ್ಥಿಸುವುದಾದರೆ, ಕರ್ತನ ಕಡೆ ತಿರುಗಿಕೊಳ್ಳುವುದಾದರೆ ಎಂದೆಂದಿಗೂ ನಿನ್ನನ್ನು ಗೌರವವನ್ನು ನೀಡ್ತಕ್ಕಂಥವನು ಆತನಾಗಿದ್ದಾನೆ. ಎಸ್ ಲಾರ್ಡ್. ಗ್ಲೋರಿ ಗ್ಲೋರಿ ಗ್ಲೋರಿ. ದುಃಖದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ಆಮೆನ್ ಆಮೆನ್. ನನ್ನ ಉದ್ಧರಿಸುವವರು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಆಮೆನ್ ಆಮೆನ್. ನನ್ನನ್ನು ಉದ್ಧರಿಸುವವರು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಓ ಯೇಸುವೇ, ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಹೌದಯ್ಯ. ಲೋಕದಲ್ಲಿ ಅಲೆಯುತ್ತಿದ್ದಂಥ ನಮ್ಮನ್ನು, ನನ್ನನ್ನು ಅಯ್ಯ ನೀನು ಹುಡುಕಿ ಬಂದು ನಿನ್ನ ಒಂದು ಪ್ರೀತಿ ಶ್ರೇಷ್ಠವಲ್ಲವೆಂಬುದಾಗಿ ನಮ್ಮನ್ನು ತೋರಿಸಿದಯ್ಯ. ಅಲ್ಲಿ ಅಲೆದಾಡ್ತಕ್ಕಂಥ ನಮ್ಮನ್ನು, ಹಾಳದ ಕಾರ್ಯಕ್ರಿಯೆಗಳನ್ನು ಮಾಡ್ತಕ್ಕಂಥ ಅಯ್ಯ, ಇವತ್ತು ನಮ್ಮೆಲ್ಲರನ್ನು ನಿನ್ನ ಒಂದು ಸನ್ನಿಧಿಯಲ್ಲಿ ಸ್ತುತಿಸುವಾಗೆ, ಕೊಂಡಾಡುವಾಗೆ, ಆರಾಧಿಸುವಾಗೆ ದೊಡ್ಡದು ಸೌಭಾಗ್ಯ ಕೊಟ್ಟಿದೆಯ. ಅದಕ್ಕೆ ನಿಮ್ಮ ತಲೆಗೆ ಎಂದೆಂದಿಗೂ ಗೌರವವನ್ನು ನೀಡ್ತಕ್ಕಂಥ ದೇವರು ಆತನಾಗಿದ್ದಾನೆ. ಇವತ್ತು ನೀನು ಮಾರ್ಪಟ್ಟಿ ಕರ್ತನ ಕಡೆ ತಿರುಗಿಕೊಳ್ಳುವುದಾದರೆ ತನ್ನ ಆತ್ಮವನ್ನು ಕಳಿಸಿ ನಿಮ್ಮನ್ನು ಬಲಪಡಿಸಕೊಂತನಾಗಿರುತ್ತಾನೆ. ನೀನು ಎಲ್ಲೆಲ್ಲಿ ಯಾವ ಸ್ಥಳದಲ್ಲಿ ಹೋಗಿದ್ದಿ, ಯಾವ ಸಮಸ್ಯೆ ಎದುರ್ಕೊಳ್ತಕ್ಕಂಥವಾಗಿದ್ದಿ, ಅವೆಲ್ಲವನ್ನು ಪರಿಹಾರ ಮಾಡೋದಕ್ಕಾಗಿದ್ದಾನೆ. ನೀ ಎಲ್ಲೆಲ್ಲಿ ಅಲೆದಾಡುವಾಗ, ವ್ಯರ್ಥವಾಗಿರ್ತಕ್ಕಂಥ ಕಾರ್ಯಗಳು ಕ್ರಿಯೆಗಳು ಮಾಡುವಾಗ
ಅಲ್ಲಿಂದ ದೇವರನ್ನು ತೆಗೆದುಕೊಂಡು ಬರ್ತಾನೆ ಸ್ಪಷ್ಟವಾಗಿ. ಈ ದಿನ ಹಿಡ್ಕೊಂಡು ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ನೀನು ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ನನ್ನು ಗೌರವವನ್ನು ಸಲ್ಲಿಸ್ತಕ್ಕಂಥ ದೇವರಾಗಿದ್ದಾನೆ. ನಿನ್ನ ಒಂದು ಜೀವಮಾನವೆಲ್ಲ ಆತನಿಗೆ ಸ್ತುತಿ ಮಾಡಿ ಆತನಿಗೆ ಮಹಿಮೆ ಪಡಿಸು. ಆತ ನಾಮವನ್ನು ನಿನ್ನ ಮೇಲಕ್ಕೆ ಎತ್ತಿ ಸ್ಪಷ್ಟವಾಗಿ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಗ್ಲೋರಿ ಗ್ಲೋರಿ. ಮರಳು ಗಟ್ಟಿಯಾಗಿ ಪ್ರಾರ್ಥನೆ ಮಾಡು. ನೊಂದು ಹೊಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ. ಒಳ್ಳೆಯ ಸಮರ್ಯವು ನೀನೇ. ಕುಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ. ನನ್ನ ರಕ್ಷಕನು ನೀನೇ. ನೊಂದು ಹೊಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ. ಒಳ್ಳೆಯ ಸಮಯವು ನೀನೇ. ಕುಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ. ನನ್ನಯ ರಕ್ಷಕನು ನೀನೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ಎಲ್ಲರೊಟ್ಟಾಗಿ ಸೇರಿ ನನ್ನನ್ನು ಉದ್ಧರಿಸುವವರು ನೀವೇ. ಸ್ವರವೆತ್ತಿ ಸ್ವರವೆತ್ತಿ. ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ಪ್ರತಿಯೊಬ್ಬರು ನನ್ನನ್ನು ಉದ್ಧರಿಸುವವರು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ಯೇಸುವೇ ನಿನ್ನನ್ನ ಆರಾಧಿಸುವೆ. ಓ ಯೇಸುವೇ ನಿನ್ನನ್ನ ಆರಾಧಿಸುವೆ. ಆರಾಧಿಸುವೆನು ನಿನ್ನ. ಪ್ರತಿಯೊಬ್ಬರು ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಲೋಕದಲ್ಲಿ ಅಲೆಯುತ್ತಿರುವೆ. ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ಎಲ್ಲರೂ ತಮ್ಮ ಸ್ವರತೆ. ಲೋಕದಲ್ಲಿ ಅಲೆಯುತ್ತಿದ್ದೆ. ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ
ನಿನ್ನ ನಾಮ ಮೇಲೆತ್ತುವೆ. ನನ್ನುತ್ತರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವುದಿದೆ. ನನ್ನನ್ನು ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಹೌದಯ್ಯ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಹೌದಯ್ಯ. ನೀನು ಮಾಡಿದ ಉಪಕಾರಗಳನ್ನು ಅದು ನಮ್ಮ ಮೇಲೆ ಬಹಳಷ್ಟವ ಕರ್ತನೆ. ಎಷ್ಟು ಉಪಕಾರ ನೀನು ಮಾಡಿದೆ ಅದು ನೆನೆಸ್ಕೊಳ್ಳೋಕ್ಕಾಗಲ್ಲ ಕರ್ತನೆ. ತಿಪ್ಪೆಯಲ್ಲಿ ಬಿದ್ದಂಥ ನಮ್ಮನ್ನು, ಲೋಕರೀತಿಗೆ ಅಲೆದಾಡ್ತಕ್ಕಂಥ ನನ್ನನ್ನು ಮೇಲೆಗೆ ಎತ್ತಿದೆ ನನಗೆ ಸ್ತೋತ್ರ. ಅದಕ್ಕೆ ಹನ್ನೆರಡು ಹೇಳ್ತಾಳೆ, ತಿಪ್ಪೆಯಲ್ಲಿ ಬಿದ್ದಂಥ ನನ್ನನ್ನು ಪ್ರಭುಗಳೊಂದಿಗೆ ನೀನು ಕೊಳ್ಳರಿಸುವೆ ಎಂಬುದಾಗಿ. ಎಸ್, ತಿಪ್ಪೆಯಲ್ಲಿ ಬಿದ್ದಂಥ ನನ್ನನ್ನು, ನಮ್ಮೆಲ್ಲರನ್ನು ಇವತ್ತು ಪ್ರಭುಗಳೊಂದಿಗೆ ನಮ್ಮೆಲ್ಲರನ್ನು ಕೊಳ್ಳರಿಸಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ದೀನನಾಗಿರ್ತಕ್ಕಂಥ ನಮ್ಮನ್ನು, ದರಿದ್ರರಾಗಿರ್ತಕ್ಕಂಥ ನಮ್ಮನ್ನು, ಯಾವ ಕೆಲಸಕ್ಕೆ ಬಾರದಂಥ ನಮ್ಮೆಲ್ಲರನ್ನಯ್ಯ ಇವತ್ತು ನಿನ್ನ ಆಲಯದಲ್ಲಿ ಸ್ತುತಿಸುವ ಹಾಗೆ ನಮ್ಮನ್ನು ಮಾಡಿದಕ್ಕಾಗಿ ಸ್ತೋತ್ರವೇ. ಇವತ್ತು ನನ್ನ ಸಹೋದರಿ ಸಹೋದರ, ನೀನು ಎಲ್ಲಿ ಅವಮಾನ ಹೊಂದಿದೋ, ಎಲ್ಲಿ ನಿನಗೆ ಅಪಹಾಸ್ಯವಾಗಿರ್ತದೋ, ಎಲ್ಲಿ ನಿನಗ ನಿಂದಕ್ಕೆ ಅವಮಾನಕ್ಕೆ ಜನರು ಸೆಳೆದುಕೊಂಡು ಬಂದಿದ್ದಾರೋ, ಅಲ್ಲೇ ನಿನಗ ಒಂದು ಕಿರೀಟವನ್ನು ದೇವರು ಇಡುವುದಕ್ಕೆ ಸಿದ್ಧನಾಗಿದ್ದ ನನ್ನ ಸಹೋದರಿ. ಎಲ್ಲಿ ಬಿದ್ದೋಗಿದೆಯೇ ಅಲ್ಲೇ ನಿನಗೆ ದೇವರು ಬಹುಮಾನವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಎಲ್ಲಿ ಸೋತೋಗಿದಿ ಅಲ್ಲೇ ದೇವರು ನಿನ್ನ ಪಕ್ಷವಾಗಿ ನಿಂತು ತಿರುಗಿ ನಿನ್ನನ್ನು ಗೆದಿವ ಹಾಗೆ ದೇವರು ಮಾಡತಾನ. ಪ್ರೇಯರೇ, ಗ್ಲೋರಿ 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 ಗ್ಲೋರಿ. ಶೇಖರ ಬರ 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 ಬರ. ನೊಂದು ಹೋಗಿದೆ, ಹೃದಯ ಒಡೆದೋಗ್ಯದ. ಅನೇಕೊಂದು ಹೀನಳಾಗಿ ಜೀವನ ಮಾಡ್ತಕ್ಕಂಥವರಾಗಿದ್ದರೆ, ಅನ್ನ ವಸ್ತ್ರವಿಲ್ಲದ ಪರಿಸ್ಥಿತಿನ, ಸಾಲದ ಒಂದು ಬಾಧ್ಯತೆನ, ಸಂಕಟ ಒಳಗಾಗಿದ್ದು ನೋಡ್ತಕ್ಕಂಥವರಾಗಿದ್ದರೆ, ಕುಟುಂಬದಲ್ಲಿ ಬರೀ ರೋಗ ವ್ಯಾಧಿಗಳೇನ, ಶರೀರಕ್ಕೆ ಸೌಖ್ಯ ಇಲ್ಲ, ಮನೆಯಲ್ಲಿ ಸಮಾಧಾನ ಇಲ್ಲವ, ಇವತ್ತು ದೇವರು ನಿಮ್ಮ ಮನೆಯಲ್ಲಿ ಬಂದು ಎಲ್ಲವನ್ನು ಸರಿ ಮಾಡ್ತಕ್ಕಂಥವನಾಗಿದ್ದಾನೆ. ಗಟ್ಟಿಯಾಗಿ ಆಮೇಲೆ ಹೇಳೋಣ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿನ್ನ ಮಹಿಮೆ ಆಗಲಿ, ಕರ್ತನೆ ಘನತೆ ಆಗಲಿ. ಇವತ್ತು ಅನೇಕ ಒಂದು ಅದ್ಭುತ ನಮ್ಮೆಲ್ಲರ ಜೀವಿತದಲ್ಲಿ ಮಾಡಿದ್ದಕ್ಕಾಗಿ ಸ್ತೋತ್ರ ಅಯ್ಯ. ಹೃದಯವೆಲ್ಲ ನೊಂದು ಹೋಗಿ ಒಡೆದು ಹೋಗಿದ್ದಂಥ ನಮ್ಮನ್ನು ನಿನ್ನ ಸಭೆಯಲ್ಲಿ ಇವತ್ತು ನಮ್ಮನ್ನು ಕಟ್ಟುವಾಗಿ ನೀವು ಕೃಪೆ ತೋರಿಸಿದಯ್ಯ. ಬಿದ್ದಂಥ ಈ ಸ್ಥಳದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತತಕ್ಕಂಥ ದೇವರಾಗಿದೆ ನನಗೆ ಸ್ತೋತ್ರ. ಇವತ್ತು ಈ ಪ್ರಾರ್ಥನೆ ಎಷ್ಟು ಕುಟುಂಬಗಳಲ್ಲಿ ಮಾಡ್ತಕ್ಕಂಥವರಾಗಿರ್ತಾರೋ, ಇದೇ ವರ್ಷದಲ್ಲಿ ಇವರು ಅದ್ಭುತ ನೋಡುವಾಗ ಸಹಕರಿಸಯ್ಯ. ಇದೇ ವರ್ಷದಲ್ಲಿ ಕೊನೆ ದಿನವರೆಗ ಅದ್ಭುತ ನೋಡುವಾಗೆ ನಿಮ್ಮ ಮಾರ್ಗಗಳನ್ನು ತೆರೆಯಯ್ಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಗ್ಲೋರಿ 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 ಗ್ಲೋರಿ. ವರ್ಷಗಳಿಡ್ಕೊಂಡು ಅಂಧಕಾರ, ದೊರೆತನ, ಮಾಟ ಮಂತ್ರ ಶಕ್ತಿ, ದುರಾತ್ಮ ಪೀಡಿಸೋಲ್ಸಕ್ಕಂಥ ಆತ್ಮಗಳಿಂದ ಪಟ್ಟವನಾಗಿದ್ದೆ. ಇವತ್ತು ಅವೆಲ್ಲ ದೇವರು ಮುರಿತಕ್ಕಂಥವನಾಗಿದ್ದಾನೆ. ಇವತ್ತು ಅವಕ್ಕೆಲ್ಲ ಬೆಂಕಿ ಹಾಕಿ ಸುಡ್ತಕ್ಕಂಥವನಾಗಿದ್ದ ನನ್ನ ದೇವರು ಸ್ಪಷ್ಟವಾಗಿ. ಒಂದ್ಸತಿ ಚಪ್ಪಲಿ ತಟ್ಟ ದೇವರನ್ನು ಸ್ವಾಗತಿಸಲಿ. ಜೋರಾಗಿ ಚಪ್ಪಲಿ ತಟ್ಟ, ಯೇಸುವೇ ನನ್ನ ಒಳಗೆ ಬಾಪ, ಏಸಪ್ಪ ನನ್ನ ಹೃದಯದಲ್ಲಿ ಬಾ, ನಮ್ಮ ಮನೆಯಲ್ಲಿ ಬಾ ಅಯ್ಯ. ನನ್ನ ಪರಿಸ್ಥಿತಿ ಹೀನವಾಗಿದೆ ಅಯ್ಯ, ನೊಂದು ಹೋಗಿ ಬಿದ್ದೋಗಿದಂತ ನನ್ನನ್ನು ಅಯ್ಯ ಇವತ್ತು ಮೇಲಕ್ಕೆ ಎತ್ತುತ್ತೆ ಎಂಬುದಾಗಿ ನೋಡ್ತಕ್ಕಂಥವರಾಗಿದ್ದೇವಯ್ಯ. ನಮ್ಮನ್ನು ಮೇಲಕ್ಕೆ ಎತ್ತು ಏಸಪ್ಪ ಎಂಬುದಾಗಿ ಪ್ರಾರ್ಥಿಸಿ. ಶಿಖರ ಬರ 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 ಬರ. ಎಲ್ಲ ಥರ ಸೈತನ ಅಧಿಕಾರ
ಎಲ್ಲ ಥರ ಮಾಟ ಮಂತ್ರ ಶಕ್ತಿ ದುಷ್ಟಾತ್ಮ ಪೀಡಿಸೋಸಿಗಂತ ಆತ್ಮಗಳ ಮೇಲೆಗೋ ಬೆಂಕಿ ಬೀಳ್ತಕ್ಕಂಥದ್ದಾಗಿದೆ. ಬೆಂಕಿಯಿಂದ ಅವೆಲ್ಲ ಸುಟ್ಟೋಗ್ತಕ್ಕಂಥವಾಗಿವೆ. ಕಷ್ಟ ಭಾರ ಸಮಸ್ಯೆ ಶೋಧನೆಗೆ ಒಳಗೆ ಮಾಡಿರ್ತಕ್ಕಂಥ ಅಧಿಕಾರವೆಲ್ಲ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಂಕಿಯಿಂದ ಸುಡ್ತಕ್ಕಂಥನಾಗಿದ್ದೇವೆ. ಅವಮಾನಕರವಾಗಿರ್ತಕ್ಕಂಥ ಕಾರ್ಯಗಳಿಗೂ ದೇವರು ಮಾರ್ಪಡಿಸ್ತಕ್ಕಂಥನಾಗಿದ್ದಾನೆ. ನೊಂದು ಹೋಗಿರ್ತಕ್ಕಂಥ ಹೃದಯಕ್ಕ ದೇವರು ಆನಂದವಾಗಿ ಮಾರ್ಪಡಿಸ್ತಕ್ಕಂಥನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಗ್ಲೋರಿ ಗ್ಲೋರಿ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ನನ್ನನ್ನು ಉದ್ಧರಿಸುವವನು ನೀನೇ ಆಗಿದೆಯ. ನನ್ನ ತಲೆಗೆಂದಿಗೂ ಗೌರವವನ್ನು ನೀಡ್ತಕ್ಕಂಥವನು ದೇವರು ನೀನಾಗಿದೆಯ. ಪವಿತ್ರಾತ್ಮನೇ ಇವತ್ತು ನಮ್ಮ ಮಧ್ಯದಲ್ಲಿದ್ದು ಪ್ರತಿಯೊಬ್ಬರನ್ನು ಬಲಪಡಿಸಯ್ಯ, ಪ್ರತಿಯೊಬ್ಬರಿಗೆ ಸಹಾಯ ಮಾಡಯ್ಯ. ಯಾರು ಗಟ್ಟಿಯಾಗಿ ಆಮೇಲೆ ನೆಮ್ಮದಾಗ ಪಲುಕ್ತಾ ಇದ್ದವರು ದೇವರೇ, ಅವ್ರಿಗೆ ಎಂದಿಗೂ ಮಾಡ್ತಾ ಹೋಗಬೇಡಯ್ಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೊಂದೋಗಿರ್ತಕ್ಕಂಥ ಹೃದಯಗಳು, ಒಡೆದೋಗಿರ್ತಕ್ಕಂಥ ಹೃದಯಗಳು, ಲೋಕದಲ್ಲಿ ತಲೆ ಎತ್ತಲಂಥ ಸ್ಥಿತಿಯಲ್ಲಿ ಅವಮಾನಕರ ಜೀವನ, ಇವತ್ತು ಅವೆಲ್ಲವನ್ನು ನೀನು ಮಾರ್ಪಡಿಸ್ತಾ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರಯ್ಯ. ಎಲ್ಲವನ್ನು ಮಾರ್ಪಡಿಸಿದಕ್ಕಾಗಿ ನನಗೆ ಸ್ತೋತ್ರವಯ್ಯ. ಈ ವರ್ಷ ಯಾರ ಕುಟುಂಬದಲ್ಲಿ ರಕ್ಷಣೆ ಇಲ್ಲವೋ, ಮಗನೇ ಆಗಲಿ ಮಗಳೇ ಆಗಲಿ ಯಜಮಾನನೇ ಆಗಲಿ ಹೆಂಡತಿ ಆಗಲಿ, ಇವತ್ತು ಇವರು ಪ್ರಾರ್ಥನೆ ಮಾಡುವಾಗ ಅವ್ರ ಕುಟುಂಬಕ್ಕೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ರಕ್ಷಣೆವಾಗಲಿ. ಯಾವ ಮಕ್ಕಳು ದೀಕ್ಷೆಸನ್ನ ಹೊಂದಿದಿಲ್ಲೋ ಕರ್ತನೆ, ಈ ತಿಂಗಳು ಮುಗಿಯುವವರೆಗೆ ಅಥವಾ ಹೊಸ ತಿಂಗಳಲ್ಲಿ ಹೆಜ್ಜೆ ಇಟ್ಟಿರುವಾಗ, ಅಂದರೆ ನೀನು ಹೇಗೆ ಲೋಕಕ್ಕೆ ಜನ್ಮವನ್ನು ಧರಿಸಿ ಬಂದಿದ್ದೋ, ಹೇಗೆ ಒಂದು ಮಗುವಾಗಿ ಲೋಕಕ್ಕೆ ಬಂದಿದ್ದೋ, ಇವತ್ತು ಈ ಒಂದು ತಿಂಗಳಲ್ಲಿ ನೆಕ್ಸ್ಟ್ ಮಂತಲ್ಲಿ ಹೆಜ್ಜೆ ಇಟ್ಟಿರುವಾಗ ಹೊಸಬರಾಗಿ ಪ್ರತಿಯೊಬ್ಬರು ಜೀವಿಸುವಾಗೆ ಕೃಪೆ ತೋರಿಸಯ್ಯ. ದೀಕ್ಷೆಸ್ನಲ್ಲದಂಥವ್ರಿಗೆ ಅಯ್ಯ ಕ್ರಿಸ್ಮಸ್ 1ನೇ ತಿಂಗಳಲ್ಲಿ ನಿಮ್ಮ ಮಕ್ಕಳಿನ ಪಾದಸ್ಥಾನದಲ್ಲಿ ದೀಕ್ಷೆಸನ್ನ ತೆಗೆದುಕೊಳ್ಳುವ ಬಗ್ಗೆ ಸಹಕರಿಸಯ್ಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನಿನ ಮಹಿಮೆ ಆಗಲಿ. ಇವತ್ತು ಅನೇಕ ಒಂದು ಅದ್ಭುತ ನಮ್ಮ ಜೀವಿತದಲ್ಲಿ ನೀನು ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ, ಒಂದ್ಸತಿ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಸಮಾಧಾನವಿರಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನವಿರಲಿ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ಒಂದು ಯೌವನಸ್ಥ ಮಕ್ಕಳು ಮೂರ್ಛೆ ಹೋಗ್ತಕ್ಕಂಥವ್ರು ಆಗಿದ್ದಾರೆ. ಎಲ್ಲ ಯೌವನಸ್ಥರು ಹೃದಯಗಳು ಕಟ್ಟಲ್ಪಡಲಿ, ಯೌವನಸ್ಥರ ಕುಟುಂಬಗಳು ಕಟ್ಟಲ್ಪಡಲಿ. ಪಾಪದಿಂದ ಶಾಪದಿಂದ ದ್ರೋಹ ಅಪರಾಧ ಜೀವನ ಮಾಡ್ತಕ್ಕಂಥ ಪ್ರತಿಯೊಂದು ಯೌವನಸ್ಥರು ಮಾರ್ಪಡಲಯ್ಯ. ಥ್ಯಾಂಕ್ ಯು ಜೀಸಸ್. ನಮ್ಮ ದೇಶ ಆಳ್ತಕ್ಕಂಥ, ನಮ್ಮ ರಾಜ್ಯ ಆಳ್ತಕ್ಕಂಥ ದೇವರೇ ಹಿರಿಯರನ್ನು ನಾವು ಪ್ರಾರ್ಥಿಸ್ತೇವೆ, ಬಲಪಡಿಸಕರ್ತಾನೆ. ಒಳ್ಳೆಯವರಾಗಿ ನೀತಿಗಾಗಿ ಸತ್ಯಕ್ಕಾಗಿ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮನ್ನು ಬೇಕಯ್ಯ. ನಿನ್ನ ಮಕ್ಕಳ ಮೇಲೆ ಪ್ರೀತಿ ದಯ ಹುಟ್ಟಿಸ್ತಕ್ಕಂಥ ಜನ ನಮ್ಮನ್ನು ಬೇಕಯ್ಯ. ನಾಯಕರು ಬೇಕು ಕರ್ತಾನೆ, ಕೂಡಪ್ಪ ಕರ್ತಾನೆ. ನಿನಗೆ ಮಹಿಮೆ ಆಗಲಿ, ಘನತೆ ಆಗಲಿ ಕರ್ತಾನೆ. ಹಲ್ಲೆಲೂಯಾ. ಒಳ್ಳೆ ನಾಯಕರು ನಮ್ಮ ದೇಶದಲ್ಲಿ ಕೊಟ್ಟಿದ್ದ ಸ್ತೋತ್ರ, ಒಳ್ಳೆ ಸೇವಕರು ನಮ್ಮ ದೇಶದಲ್ಲಿ ಕೊಟ್ಟಿದೆ ಸ್ತೋತ್ರ. ಎಲ್ಲಿ ಸಭೆಗಳು ನೆಲಸಮನಾಗ್ಯವೋ ಅಲ್ಲಿ ಒಂದು ಸಭೆ ನೆಲಸಮನ ಹಾಕಿದರೆ 100 ಸಭೆ ಕಟ್ಟಬೇಕಪ್ಪ ಕರ್ತಾನೆ. 100 ಸಭೆಗಳು ನೆಲಸಮನ ಆದರೆ 1000 ಸಭೆಗಳು ಕಟ್ಟಲ್ಪಡ್ಬೇಕಯ್ಯ. ಒಂದು ಜಾಗದಲ್ಲಿ ಒಂದು ಸೇವಕರ ಮೇಲೆ ದಾಳಿ ಆಗಿರ್ತಾರೆ, ಆ ಊರಲ್ಲಿ, ಆ ಗ್ರಾಮದಲ್ಲಿ, ಆ ಪಟ್ಟಣದಲ್ಲಿ, ಆ ಪ್ರಾಂತದಲ್ಲಿ 1000 ಸೇವಕರು ಹೇಳ್ಬೇಕಪ್ಪ ಕರ್ತ. ಒಂದು ವಿಶ್ವಾಸಿ ಮೇಲೆ ದೌರ್ಜನ್ಯ ದಾಳಿಗಳಾಗಿದ್ದರೆ ಆ ಪ್ರಾಂತದಲ್ಲಿ ಲಕ್ಷಗಣತಿ ವಿಶ್ವಾಸಿಗಳು ಬಲ ಹೊಂದುವಾಗ ಸಹಾಯ ಮಾಡಯ್ಯ. ಗ್ಲೋರಿ 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 ಗ್ಲೋರಿ. 2026 ನೋಡ್ತಾ ಕರ್ತಾನೆ. ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗಳೇ ಅಲ್ಲಿ ದೇಶ ಸುಟ್ಟೋಗ್ತಕ್ಕಂಥ ಪರಿಸ್ಥಿತಿಗಳವಯ್ಯ. ನಾನು ಪ್ರಾರ್ಥಿಸ್ತಯ್ಯ, ನೀನು ಕರುಣಿಸುವುದಾದರೆ ಆ ದೇಶಕ್ಕೆ ರಕ್ಷಣೆದ ಕರ್ತಾನೆ.
ನೀನು ಕರುಣಿಸುವುದಾದರೆ ದೇಶಕ್ಕೆ ಆ ಜನರಿಗೆ ರಕ್ಷಣೆ ದಯ. ನಾವು ನೋಡ್ತಿದ್ದೇವೆ ಕರ್ತನೆ, ದರ್ಶನಲ್ಲಿ ದೇಶಗಳು ಕರ್ತನೆ ಹಾಳಾಯ್ತಕ್ಕಂಥವಾಗಿದ್ದವು ಕರ್ತನೆ. ನಿನ್ನ ಮಕ್ಕಳ ಮೇಲೆ ಪ್ರೀತಿ ಇಡೆಯ, ನಿನ್ನ ಮಕ್ಕಳ ಮೇಲೆ ಕರುಣೆ ಇಡು, ನಿನ್ನ ಮಕ್ಕಳ ಮೇಲೆ ದಯವನ್ನು ತೋರಿಸಿ, ನಿನ್ನ ಮಕ್ಕಳನ್ನ ಹತೋಟಿಯಲ್ಲಿ ಹಿಡ್ಕೊಂಡು ರಕ್ಷಿಸ್ತೇವೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಹಾಗೆ ಮಾಡಿದರೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ತಿರುಗಿ ನಮ್ಮ ಭಾರತ ದೇಶವನ್ನು ಹಸ್ತಗೊಪ್ಪಿಸ್ಕೊಡ್ತೇವಯ್ಯ. ನಮ್ಮ ಭಾರತ ದೇಶದಲ್ಲಿ ಯಾವುದು ನಿನಗೆ ವಿರುದ್ಧವಾಗಿ ಕಾರ್ಯ ಆಗ್ಬಾರ್ದಪ್ಪ ಕರ್ತನೆ. ಯೇಸಪ್ಪ, ನಿಮಗೆ ಒಂದು ವೇಳೆ ವಿರುದ್ಧವಾಗಿ ನಮ್ಮ ಭಾರತ ದೇಶದಲ್ಲಿ ಕಾರ್ಯಗಳಾಗುವುದಾದರೆ ನಮ್ಮ ಭಾರತ ದೇಶ ಕೂಡ ಕೊನೆಗಣಿಸ್ಲಕ್ಕೆ ಅವಕಾಶ ಇದೆ ದೇವ್ರೆ. ಅದನ್ನು ಪ್ರಾರ್ಥಿಸ್ತಾ ನಮ್ಮ ಭಾರತ ದೇಶ ಈ ರೀತಿ ಕೊನೆಗಣ ಹೋಗ್ಲಕ್ಕೆ ಅವಕಾಶ ಇಲ್ಲ ದೇವ್ರೆ. ನಮ್ಮ ಭಾರತ ದೇಶ ಮೇಲೆ ನಿಮ್ಮ ದೃಷ್ಟಿ ಇಡಯ್ಯ, ನಿಮ್ಮ ಕರುಣೆ ಇಡು, ನಿಮ್ಮ ಕಟಾಕ್ಷ ಬಿಡಪ್ಪ ಕರ್ತನೆ. ನಮ್ಮ ಭಾರತ ದೇಶವನ್ನು ನಿಮ್ಮ ರೆಕ್ಕೆ ನೆರಳನ್ನು ಆಶ್ರಯಿಸಿಕೊಳ್ಳುವಾಗ ಸಹಾಯ ಮಾಡೋದು. ನಮ್ಮ ದೇಶ ಹಾಳಾಗ್ಲಕ್ಕೆ ನಾಶವಾಗ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ನಮ್ಮ ದೇಶ ಮೇಲೆ ಒಂದು ಲಕ್ಷ್ಯವನ್ನಿಟ್ಟು ನೀನು ನಡೆಸ್ತಾ ಬರ್ತೀವಿ ಅನ್ನೋದು ನಾವು ಪ್ರಾರ್ಥಿಸ್ತೇವೆ. ನಮ್ಮ ದೇಶ ಕೂಡ ಹಸ್ತಕ್ಕೊಪ್ಪಿಸ್ಕೊಟ್ಟಿದೆ ದೇವರೇ. ದುಷ್ಟರಿಂದ ನಮ್ಮ ದೇಶವನ್ನು ರಕ್ಷಿಸಿದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಇವತ್ತು ಅನೇಕ ವಿಷಯ ನಾವು ಪ್ರಾರ್ಥನೆ ಮಾಡಿದ್ದು, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನಾಗಲಿ ಅಥವಾ ದೈವ ಸೇವಕರಲ್ಲಿ ಕರ್ತನೆ ಬಲಹೀನರಾಗಿದ್ದೇವೆ ದೇವರೇ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನ ತುಂಬಿಸು. ವಾಕ್ಯ ಹೇಳುವಾಗ ನೀವು ನಮಗೆ ಮೊದಲು ಮಾತಾಡೋಣ, ಬಾಯಿ ತೂಟಿದ ನಾಲ್ಕುಗಳದ ನಿಮ್ಮೆಲ್ಲರಿಗೆ ಮಾತಾಡಿ. ನಿನ್ನ ಮಾತನ್ನು ಬದಿಕೊಂಡಿರ್ಲಕ್ಕೆ ಸಾಧ್ಯದ, ನೀವು ಬರುವರು ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶದ ಕರ್ತನೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ತಗೊಪ್ಪಿಸ್ಕೊಡ್ತೇವೆ. ವಾಕ್ಯದಲ್ಲಿ ಸರ್ ನಮ್ಮನ್ನು ಮಾತಾಡಿ ಈ ವಾರದಲ್ಲಿ ನಮ್ಮನ್ನು ಸರಿಪಡಿಸಿ ಸರಿ ಮಾಡಿ ನಡೆಸಬರ್ತೀರಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಅದ್ಭುತವಾಗಿ ಸಂದೇಶವನ್ನು ಕೊಡೋದಕ್ಕಾಗಿ ನಮ್ಮ ಮಧ್ಯದಲ್ಲಿ ಗುರುದಾಸ್ ಬ್ರದರ್ ಅವರಿದ್ದಾರೆ, ಸಂದೇಶವನ್ನು ಕೊಡ್ತಾರೆ. ನಾವೆಲ್ಲರೂ ಮೌನವಾಗಿದ್ದು ಕರ್ತನ ಸನ್ನಿಧಿಯನ್ನು ಆಶ್ರಯಿಸುತ್ತಾ ಅವ್ರು ಹೇಳ್ತಕ್ಕಂಥ ಸಂದೇಶವನ್ನು ನಾವು ಕೇಳೋದಕ್ಕಾಗಿ ನಾವು ಸಿದ್ಧವಾಗಿರೋಣ. ಹಲ್ಲೆಲೂಯಾ. ಓಕೆ, ಅವ್ರು ಮುಂದೆ ಬರುವಾಗ ಚಪ್ಪಳಿ ತರ್ತ ನಾವು ಸ್ವಾಗತಿಸರಿ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರಿಗೆ ಮೊಟ್ಟ ಮೊದಲನೇದಾಗಿ ವಂದನೆ ಸಲ್ಲಿಸ್ತೇನೆ. ಯಾಕಂದರೆ ದೇವರು ಇಲ್ಲಿವರೆಗೂ ಜೀವಮಾನದಲ್ಲಿ ಒಳ್ಳೊಳ್ಳೆ ಕಾರ್ಯ ಮಾಡಿದಕ್ಕಾಗಿಯೂ ತಂದೆಯಾದ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಎರಡನೇದಾಗಿಯೂ ಸಭೆಯ ಸಭಾಪಾಲಕರಿಗೂ ಹಾಗೂ ಅವರ ಕುಟುಂಬ ಮಕ್ಕಳಿಗೂ ನನ್ನ ಪರವಾಗಿ ಮತ್ತು ನಮ್ಮ ಸಭೆಯ ಪರವಾಗಿ ಯೇಸು ಕ್ರಿಸ್ತನ, ಯಾಕಂದರೆ ಅವರ ಅಮೂಲ್ಯವಾದ ಸಮಯ ನನಗೆ ದಯಪಾಲಿಸಿದಕ್ಕಾಗಿ, ಹಾಗೆ ನನ್ನ ಪರವಾಗಿ ಮತ್ತು ನಮ್ಮ ಸಭೆ ಪರವಾಗಿ ಅವರಿಗೆ ನಾನು ಜಯಕರಿಸ್ತಾ ಹೇಳ್ತೇನೆ. ಮೂರನೇದಾಗಿಯೂ ಸಭೆ ಎಲ್ಲ ನೋಡಿಕೊಂಡು ಹೋಗುವಂಥ ಎಲ್ಲ ಲೇಮೆಂಟ್, ಡೆಲಿಕೇಟ್, ಅಟೆಂಡೆಂಟ್, ಲೋಕಲ್ ಟೀಚರ್ ಹಾಗೂ ಮಹಿಳೆಯರು ಕೂಟದ ಅಧ್ಯಕ್ಷರಿಗೂ ಹಾಗೂ ತಮ್ಮ ಎಲ್ಲ ವಿಶ್ವಾಸಿಗಳಿಗೂ ಸಹ ನನ್ನ ಪರವಾಗಿ ಮತ್ತು ನಮ್ಮ ಸಭೆ ಪರವಾಗಿ ತಮ್ಮೆಲ್ಲರಿಗೆ ನಾನು ಜಯಕರಿಸ್ತಾ ಹೇಳ್ತೇನೆ. ವಿಷಯ ಅಂತಂದರೆ ಇವತ್ತು ಸತ್ಯವೇದದಲ್ಲಿ ಬಹಳಷ್ಟು ಸ್ಥಳ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಹಾಗಾಗಿ ಇವತ್ತು ನಾನು ತಂದಂಥ ಸಂದೇಶ 3 ಚಿಲಿಬೆದ ಒಂದು ಗೂಢಾರ್ಥ. 3 ಚಿಲಿಬೆ ಇವೆ. ಆ 3 ಚಿಲಿಬೆದ ಗೂಢಾರ್ಥಗಳು ಏನು, ಅವು ಯಾಕೆ ಕೊಡಲ್ಪಟ್ಟಿವೆ, ಅವು ನಮಗೆ ಏನು ಸೂಚಿಸ್ತಾ ಇದೆ, ನಮಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದೇ ಇವತ್ತಿನ ಸಂದೇಶವಾಗಿದೆ ಪ್ರಿಯರೇ. 3 ಚಿಲಿಬೆ ಇವೆ. ಆ 3 ಚಿಲಿಬೆದ ಮೇಲೆ ಮೂಗರ ವ್ಯಕ್ತಿಗಳಿದ್ದಾರೆ. ಆ ಮೂಗರ ವ್ಯಕ್ತಿಗಳ ಮನೋಭಾವನೆ ಎಂಥದ್ದು, ಅದನ್ನು ಅವರು ಯಾವ ರೀತಿಯಾಗಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಅಂತಕ್ಕಂಥ ಸಂದೇಶ ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ತವರನಾಗಿದ್ದೇನೆ. ಈ 3 ಸಂದೇಶದ ವಿಷಯ, ಮೊಟ್ಟ ಮೊದಲನೆಯ ಒಂದು 3 ಶಿಲಿಬೆದಲ್ಲಿ ಮೊದಲನೇ ಶಿಲಿಬೆಗೆ ನನ್ನ ಜ್ಞಾನಕ್ಕೆ ನಿಲುಕಿದ ಹಾಗೆ ಇದು ಗರ್ವದ ಶಿಲಿಬೆ ಅಂತ ಭಾವಿಸಿದ್ದೇನೆ. ಎರಡನೇ ಶಿಲಿಬೆಗೆ ಪಶ್ಚಾತ್ತಾಪದ ಶಿಲಿಬೆ ಅಂತ ಭಾವಿಸಿದ್ದೇನೆ. ಮೂರನೇ ಶಿಲಿಬೆ ಇದು ರಕ್ಷಣೆಯ ಶಿಲಿಬೆ ಅಂತ. ಇವು 3 ಶಿಲಿಬೆದಲ್ಲಿ ನಾವು ಯಾವುದನ್ನು ಗ್ರಹಿಸ್ತಾ ಇದ್ದೇವೆ, ಈ 3 ಶಿಲಿಬೆದಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡಿದ್ದೇವೆ ಎಂಬುದೇ ಗೊತ್ತು. ಈ 3 ಶಿಲಿಬೆದ ಅರ್ಥ ನಾನು ನಿಮ್ಮ ಮಧ್ಯದಲ್ಲಿ ಹೇಳಕ್ಕೆ ಬಯಸ್ತೇನೆ. ಶ್ರೀ ಲೂಕನ ಬರೆದ ಸುವಾರ್ತೆ 23:39. ತೂಗ ಹಾಕಿದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ,
ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದಕ್ಕೆ ಶಿಲ್ಬೆ ವಿಷಯದಲ್ಲಿ ಮಾತಾಡ್ತಾ ಇದ್ದೇನೆ. ಮೊಟ್ಟ ಮೊದಲನೇ ಶಿಲ್ಬೆದಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾರೆ. ಏನದು ಮಾತಾಡ್ತಾ ಇದ್ರಿ? ಈ ವ್ಯಕ್ತಿ ಯಾರಾಗಿದ್ದಾನೆ ಮತ್ತು ಎಲ್ಲಿ ಮಾತಾಡ್ತಾ ಇದ್ದಾನೆ ಆಲೋಚನೆ ಮಾಡಬೇಕ್ರಿ. ಈಗ ಈ ವ್ಯಕ್ತಿ ಕಳ್ಳನಾಗಿದ್ದಾನೆ, ಶಿಲ್ಬೆದ ಮೇಲೆ ಮಾತಾಡ್ತಾ ಇದ್ದಾನೆ, ಯಾರು ಕೂಡ ಮಾತಾಡ್ತಾ ಇದ್ದಾನೆ ಮತ್ತು ಹೇಗೆ ಮಾತಾಡ್ತಾ ಇದ್ದಾನೆ? ಶಿಲ್ಬೆದ ಮೇಲೆ ಮಾತಾಡ್ತಾ ಇದ್ದಾನೆ ಪ್ರಿಯ. ಇವತ್ತು ಈ ವ್ಯಕ್ತಿಯು ತನ್ನ ಹೊಟ್ಟೆಪಾಡಿಗಾಗಿ ಲೋಕದಲ್ಲಿ ಕಳ್ಳತನ ಮಾಡಿದ್ದಾನೆ. ಕಳ್ಳತನ ಮಾಡಿಕೊಂಡು ತನ್ನ ಜೀವಮಾನ ಸಾಗಿಸ್ತಾ ಇದ್ದ ಪ್ರಿಯರೇ. ಜೀವಮಾನ ಸಾಗಿಸುವಾಗ ಲೋಕದ ಜನರ ಕೈಗೆ ಸಿಕ್ಕಾಕೊಂಡ. ಲೋಕದ ಜನರ ಕೈಗೆ ಸಿಕ್ಕಾಕೊಂಡಾಗ ಲೋಕದ ಜನರು ಆತನಿಗೆ ಹೊಡೆದು ಬಡೆದು ಆ ಕಾಲದಲ್ಲಿ ರೋಮ್ ಕಾಲದಲ್ಲಿ ಶಿಕ್ಷೆ ಕೊಡುವಂಥದ್ದೇ ಆ ಶಿಲುಬೆದ ಮೇಲೆ ಪ್ರಿಯರೇ. ಇವತ್ತು ಆ ವ್ಯಕ್ತಿಯು ಸಹ ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ಮಕ್ಕಳಿಗಾಗಿ ಆತನಿಗೆ ಜೀವಮಾನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಆತನು ಕಳ್ಳತನ ಮಾಡಿದ್ದಾನೆ. ಕಳ್ಳತನ ಮಾಡಿದಾಗ ಲೋಕದ ಕೈರ ಜನರಿಗೆ ಸಿಕ್ಕಾಕೊಂಡ ಪ್ರಿಯರೇ. ಸಿಕ್ಕಾಕೊಂಡ ಮೇಲೆ ಲೋಕದ ಜನರು ಆತನಿಗೆ ಹೊಡೆದು ಬಡೆದು ಆತನಿಗೆ ಹಿಂಸೆ ಕೊಟ್ಟಿ ಶಿಲುಬೆದ ಮೇಲೆ ತೂಗು ಹಾಕಿದ್ದಾರೆ. ತೂಗು ಹಾಕಿದಾಗ ಮಧ್ಯದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಯೇಸು ಸ್ವಾಮಿ ಇದ್ದಾರೆ. ಯೇಸು ಸ್ವಾಮಿಗೆ ಭಯ ಪಡ್ತಾ ಇಲ್ಲ, ಯೇಸು ಸ್ವಾಮಿಗೆ ಗೌರವ ಕೊಡ್ತಾ ಇಲ್ಲ, ಯೇಸು ಸ್ವಾಮಿಯ ಶಿಲ್ಬೆಗೆ ಬೆಲೆ ಮಾಡ್ತಾ ಇಲ್ಲ. ಏನಂತ ಮಾತಾಡ್ತಾ ಇದ್ದಾನೆ ಅಂದರೆ ಆತನು ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳು ನೋಡಿರ್ಬೋದು, ಸೂಚಕಗಳು ನೋಡಿರ್ಬೋದು, ಆದರೆ ಯೇಸು ಸ್ವಾಮಿಗೆ ಬೆಲೆ ಮಾಡ್ತಾ ಇಲ್ಲ ಪ್ರಿಯರೇ. ಏನ್ ಹೇಳ್ತಾನಂದ್ರ, ನೀನು ಬರಬೇಕಾದ ಕ್ರಿಸ್ತನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಗಾಯಗೊಂಡಿದ್ದಾನೆ, ಆತನ ಗಾಯ ಪರವಾಗಿಲ್ಲ, ಆತನಿಗೆ ನೋವಾಗ್ತದೆ, ಆದರೆ ಆ ನೋವೆಲ್ಲ ಮರೆತು ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಂತ? ನೀನು ಬರಬೇಕಾದ ಕ್ರಿಸ್ತನು. ಹಾಗಾದರೆ ಟೀಕಿಸ್ತಾ ಇದ್ದಾನೆ ಪ್ರಿಯರೇ. ಹಾಗಾದರೆ ನೀನು ನಿನ್ನನ್ನು ರಕ್ಷಿಸ್ಕೋ ಮತ್ತು ನನಗೂ ರಕ್ಷಿಸು ಅಂತ ಕೇಳ್ತಾ ಇದ್ದಾನೆ. ಕಷ್ಟ ಕಾಲದಲ್ಲಿದ್ದಾನೆ, ಪೆಟ್ಟು ತಿಂದಿದ್ದಾನೆ, ಗಾಯಗೊಂಡಿದ್ದಾನೆ. ಆತನಲ್ಲಿರ್ತಕ್ಕಂಥ ಗರ್ವ ಅಹಂಕಾರ ಸುಟ್ಟಿಲ್ಲ ಪ್ರಿಯರೇ. ಗರ್ವದಿಂದ ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ ಶಿಲುಬೆದ ಮೇಲೆ ಮತ್ತು ಯೇಸು ಸ್ವಾಮಿ ಮಧ್ಯದಲ್ಲಿ. ಆತನ ಗರ್ವ ಆತನಿಗೆ ಏನು ಮಾಡಿತ್ತು? ಯೇಸು ಸ್ವಾಮಿ ಪಕ್ಕದಲ್ಲಿದ್ದಾರೆ, ಯೇಸು ಸ್ವಾಮಿಗೆ ಬೆಲೆ ಮಾಡ್ತಾ ಇಲ್ಲ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದಾರೆ. ಆದರೆ ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡ್ತಾರೆ, ಏನಂತ? ನೀನು ಬರಬೇಕಾದ ಕ್ರಿಸ್ತನು. ಹಾಗಾದರೆ ನಿನ್ನನ್ನು ರಕ್ಷಿಸಿಕೋ ಮತ್ತು ನನಗೂ ರಕ್ಷಿಸು. ಪ್ರಿಯರೇ, ನಮ್ಮ ಮಕ್ಕಳು ಯಾವುದೇ ಒಂದು ದುಷ್ಕಾರ್ಯದಲ್ಲಿ ಸಿಕ್ಕಾಕೊಂಡಾಗ, ಯಾರೇ ದೊಡ್ಡ ವ್ಯಕ್ತಿ ಇದ್ದಿರ್ಬೋದು, ಗ್ರಾಮದಲ್ಲಿ, ನಮ್ಮ ಪ್ರಾಂತ್ಯದಲ್ಲಿ, ನಮ್ಮ ಮಗ ಒಂದು ಯಾವುದೇ ರೀತಿಯಲ್ಲಿ ಕೆಟ್ಟ ಕೆಲಸ ಸಿಕ್ಕಾಕೊಂಡಾಗ ನಾವು ಯಾವ ರೀತಿಯಾಗಿ ಸಹಾಯ ಬೇಡ್ತೀವ್ರಿ? ಹೋಗಿ, ಯಜಮಾನರೇ, ನನ್ನ ಮಗ ಒಂದು ಕೆಟ್ಟ ಕೆಲಸದಲ್ಲಿ ಸಿಕ್ಕಾಕೊಂಡಿದ್ದಾನೆ, ಕಳ್ಳತನ ಮಾಡಿದ್ದಾನೆ, ಹಾಗಾಗಿ ನನ್ನ ಮಗನಿಗೆ ಬಿಡಿಸ್ಕೊಂಡು ಬರ್ಲಿಕ್ಕ ನಿಮ್ಮ ಸಹಾಯ ಬೇಕು ಅಂತ ಹೋಗಿ ಕೈ ಮುಗಿದು ಕಳ್ಕಳಿ ಮಾಡಿದಾಗ ಮಾತ್ರ ಆ ವ್ಯಕ್ತಿ ಬರ್ಲಿಕ್ಕೆ ಸಾಧ್ಯ ರೀ. ಹೌದಲ್ರಿ? ಈ ಕಳ್ಳ ಹಾಗಂತ ಅಂತಲ್ಲ ಪ್ರಿಯ, ಕೈ ಮುಗಿತಾ ಇಲ್ಲ. ಈತನಲ್ಲಿ ಗರ್ವ ಅಹಂಕಾರ ತುಂಬಿದೆ, ಕಳ್ಕಳಿ ಬಿಡ್ತಾ ಇಲ್ಲ. ಏನಲ್ತಾನ ಯೇಸು ಸ್ವಾಮಿಗೆ ಆಲ್ರೆಡಿ ನೀನು ಬರಬೇಕಾದ ಕ್ರಿಸ್ತನು ಅಂತ ಪ್ರಶ್ನೆ ಮಾಡುವಾಗ ಯೇಸು ಸ್ವಾಮಿ ಕೇಳಿದಾನೆ ಪ್ರಿಯರೇ. ಯೇಸು ಸ್ವಾಮಿ ಕೇಳಿದ್ದಾರೆ, ಮೌನವಾಗಿ ಇದ್ದುಕೊಂಡಿದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಆತನ ಮಾತನ್ನು ಕೇಳಿ ಕಿವಿನಿಂದ ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಆದರೆ ಮೌನವಾಗಿದ್ದುಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾರೆ. ಮಗನೇ, ಆತ್ಮದಲ್ಲಿ ಯೇಸು ಸ್ವಾಮಿ ಮಾತಾಡ್ಕೊಳ್ಳುತ್ತಿದ್ದಾರೆ, ಮಗನೇ, ಮಗಳೇ, ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ ಇವತ್ತು ನಾನು ನಿನ್ನ ಮಧ್ಯದಲ್ಲಿ ಬಂದು ತೂಗು ಹಾಕೊಂಡಿದ್ದೇನೆ, ಇನ್ನೂ ಆದರೆ ಜ್ಞಾನ ಬಂದಿಲ್ಲ ಅಂತ ಯೇಸು ಸ್ವಾಮಿ ಕಣ್ಣೀರು ಇಡ್ತಾರೆ ಬೇರೆ. ಅವು ಯೇಸು ಸ್ವಾಮಿ ಕಣ್ಣೀರು, ನಮ್ಮ ಕುಟುಂಬಕ್ಕಾಗಿ ಯೇಸು ಸ್ವಾಮಿ ಕಣ್ಣೀರು ಹಾಕಬೇಕಾ? ಯೇಸು ಸ್ವಾಮಿ ಮನಸ್ಸು ನಾವು ನೋಯಿಸಬೇಕಾ? ಚುಚ್ಚುವ ಮಾತು ಯಾವ ಕುಟುಂಬದಲ್ಲಿ ಸಭೆಯ ಬಗ್ಗೆ, ಸೇವಕರ ಬಗ್ಗೆ, ವಿಶ್ವಾಸಿಗಳ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡ್ತೇವೋ ಇವತ್ತು ಯೇಸು ಸ್ವಾಮಿ ಕಣ್ಣೀರು ಸುರಿಸುವನಾಗಿದ್ದಾನೆ ಪ್ರಿಯರು.
ಈ ಕಳ್ಳನ ಮಾತು ಕೇಳಿ ಮೌನವಾಗಿದ್ದುಕೊಂಡು ಏನು ಮಾತಾಡಲಿಲ್ಲ, ಮನಸ್ಸಿನಲ್ಲಿ ನೊಂದುಕೊಂಡು ಓಡಾಡ್ತಾ ಇದ್ದಾರೆ ಪ್ರಿಯರೇ. ಈ ಕಳ್ಳನ ಮಾತನ್ನು ಕೇಳಿ ಯೇಸು ಸ್ವಾಮಿ ನೊಂದುಕೊಂಡು ಅತ್ತನು. ನಾವು ಯಾವ ತರವಾಗಿ ಮಾತಾಡ್ತಾ ಇದ್ದೇವೆ? ಯೇಸು ಸ್ವಾಮಿ ಆಲಯ ಬಗ್ಗೆ ನಾವು ಯಾವ ತರ ಮಾತಾಡ್ತಾ ಇದ್ದೇವೆ? ಯೇಸು ಸ್ವಾಮಿ ಶಿಷ್ಯರ ಬಗ್ಗೆ ಮತ್ತು ಸಮಪಾಲಕರ ಬಗ್ಗೆ, ಸತ್ಯವೇದದ ಬಗ್ಗೆ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದೇವೆ? ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳಬೇಕು ಪ್ರಿಯರೇ. ಯೇಸು ಸ್ವಾಮಿ ನೀವು ಮಾತುಗಳನ್ನು ಕೇಳಿ ಅಳಬೇಡದು, ಕಣ್ಣೀರು ಸುರಿಸಬೇಡದು, ಸಂತೋಷವಾಗಿರ್ಬೇಕು. ಇದು ಗರ್ವ ಅಹಂಕಾರ ಪಟ್ಟ ನರಕ ಕಂಡುಕೊಂಡ ಪ್ರಿಯರೇ. ನರಕ ಕಂಡುಕೊಂಡ ಆತನ ಭೂಲೋಕದಲ್ಲಿ ಆತನ ಸಮಾಧಿ ಮಾಡಲ್ಪಟ್ಟಿದ್ದ. ಇವತ್ತು ಈ ಮೊದಲನೇ ಶಿಲುಬೆ ಗರ್ವಪಟ್ಟ ಬಹಳಷ್ಟು ಜನ ಬೈಬಲಲ್ಲಿ ಇದ್ದಾರೆ. ಗರ್ವಪಟ್ಟರು, ಅವರ ಕುಟುಂಬ ಬಹಳಷ್ಟು ಅಲ್ಲೋಲೋಕೊಲ್ಲಾದ ಪ್ರೇರಿಗಳು. ಯಾರಲ್ಲಿ ಗರ್ವ ಅಹಂಕಾರದಿಂದ ಸಭೆ ವಿಷಯವಾಗಿ, ಸಮಪಾಲಕರ ವಿಷಯವಾಗಿ, ದೇವರ ವಿಷಯವಾಗಿ ಮಾತಾಡ್ತೇವೋ ಅವರ ಕುಟುಂಬ ಈ ಮೊದಲನೇ ಕಳ್ಳನ ಹಾಗೆ ಆಗ್ತದೆ ಪ್ರೇರೆ. ಇದು ಗರ್ವದ ಶಿಲ್ಬೆ. ಈ ವ್ಯಕ್ತಿ ಗರ್ವಪಟ್ಟ ನರಕ ಕಂಡುಕೊಂಡ. ಹಾಗಾದ್ರೆ ನಾವು ಯಾವುದನ್ನು ಕಂಡುಕೊಳ್ಳಬೇಕು? ನಮ್ಮನ್ನು ಆಲೋಚನೆ ಮಾಡಿ. ಆತನು ಶಿಲ್ಬೆಗೆ ಬೆಲೆ ಮಾಡಿಲ್ಲ, ಯೇಸು ಸ್ವಾಮಿಗೆ ಬೆಲೆ ಮಾಡಿಲ್ಲ, ಯೇಸು ಸ್ವಾಮಿ ಸೂಚ್ಯ ಕಾರ್ಯಗಳಿಗೆ ಬೆಲೆ ಮಾಡಿಲ್ಲ. ಈತನು ಮನಸ್ಸಿಗೆ ಬಂದ ಹಾಗೆ ಮಾತಾಡಿದಕ್ಕಾಗಿ ಆತನು ಗರ್ವಪಟ್ಟಿ ನರಕ ಕಂಡುಕೊಂಡ. ಇದು ಮೊದಲನೆಯ ಶಿಲ್ಬೆದ ಗೂಢಾರ್ಥ ಪ್ರಿಯರೇ. ಯಾವುದನ್ನು ಕಂಡುಕೊಳ್ಳಬೇಕು? ಪಶ್ಚಾತ್ತಾಪ. ಇದು ಗರ್ವದ ಶಿಲ್ಬೆದ ವಿಷಯ ನಾನು ಮುಗಿಸ್ತಾ ಇದ್ದೇನೆ, ಸಮಯ ಸ್ವಲ್ಪ ಇದೆ. ಇದು ಪಶ್ಚಾತ್ತಾಪದಕ್ಕೆ ಬರ್ತಾ ಇದ್ದೇನೆ. ಕಂಟಿನ್ಯೂ ಕೆಳಗೆ ಹಂಗೆ ಹೋದ್ರಿ. ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಸರಿ, ಈತನು ಸಹ ಎಲ್ಲಿ ಮಾತಾಡ್ತಾ ಇದ್ದಾನೆ? ಈತನು ಸಹ ಯಾರು? ಈತನು ಸಹ ಕಳ್ಳನೇ, ಹೌದಲ್ರಿ? ಎಡ ಬಲ ಕಳ್ಳರಿದ್ದರು, ಈತನು ಸಹ ಕಳ್ಳನೇ. ಆದರೆ ಇಬ್ಬರು ಫಸ್ಟ್ ಒಂದೇ ಗ್ರಾಮದವರು ಇಬ್ಬರು ಕುಂತ ಆಲೋಚನೆ ಮಾಡಿದ್ದಾರೆ, ಕಳ್ಳತನ ಮಾಡ್ಯಾರ. ಇಬ್ಬರು ಫ್ರೆಂಡ್ಶಿಪ್ ಆಗಿದ್ದಾರೆ, ಒಂದೇ ಊರದವರು. ಹಾಗಾಗಿ ಊಟಕ್ಕೆ ಗತಿಲ್ಲ, ಯಾವುದೇ ಒಂದು ದೊಡ್ಡ ಮನೆ ನೋಡಿ ಕಳ್ಳತನ ಮಾಡ್ಯಾರಿ. ಗೊತ್ತಾ, ಆ ಜೀವಮಾನ ಬರದಂತ ಅಂತ ಆ ಹಣದಿಂದ ಜೀವಮಾನ ಸಾಗಿಸರಂತೆ ಆಲೋಚನೆ ಮಾಡಿದ್ದಾರೆ. ಆಲೋಚನೆ ಮಾಡಿದಾಗ ಇಬ್ಬರು ಕುಂತ ಆಲೋಚನೆ ಮಾಡಿ ಜನರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಜನರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಈ ಕಳ್ಳನಿಗೂ ಸಹ ಹೊಡೆದಿದ್ದಾರೆ, ಮೊದಲನೇ ಕಳ್ಳನಿಗೂ ಸಹ ಹೊಡೆದಿದ್ದಾರೆ, ಬೈದಿದ್ದಾರೆ. ಈ ಎರಡನೇ ಕಳ್ಳನಿಗೂ ಸಹ ಹೊಡೆದಿದ್ದಾರೆ, ಬೈದಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಆದರೆ ಆತನ ಹಿಂಸೆಗಳನ್ನೆಲ್ಲ ಬಜೆಗಿಟ್ಟು ಮರೆತು ಯೇಸು ಸ್ವಾಮಿ ಕಡೆಗೆ ನೋಡ್ತಾ ಇದ್ದಾನೆ. ಆತನು ಹಿಂಸೆ ಪಟ್ಟಿದ್ದಾನೆ, ಕಳ್ಳತನ ಮಾಡಿದ್ದಾನೆ, ಯಾರ ಮಧ್ಯದಲ್ಲಿ ಬಂದು ಹಿಂಸೆ ಪಟ್ಟಿದ್ದಾನೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರು. ಆತನು ಯೇಸು ಸ್ವಾಮಿಗೆ ನೋಡಿ ಪಶ್ಚಾತ್ತಾಪ ಪಟ್ಟ ಹೃದಯಗಳು ಬೇರೆ ಬೇರೆ ಆದವು. ಇಬ್ಬರು ಪೈಲೆ ಫ್ರೆಂಡ್ಶಿಪ್ ಇದ್ರು, ಆದರೆ ಈ ಮೊದಲನೇ ಕಳ್ಳನ ಹೃದಯ ಬೇರೆ ಆಗಿಲ್ಲ, ಆತನಲ್ಲಿ ಗರ್ವ ಹೋಗಿಲ್ಲ. ಈ ಎರಡನೇ ಕಳ್ಳನು ಯೇಸು ಸ್ವಾಮಿಗೆ ನೋಡಿದ ಮೇಲೆ ಈತನ ಹೃದಯ ಬೇರೆ ಮಾರ್ಪಡ್ತು ಬೇರೆ. ಇವ ಮಾರ್ಪಟ್ಟ ಏನು ಹೇಳುತ್ತಾ ಅಂದ್ರಾಗ, ಸಹೋದರನೇ, ತನ್ನ ದೋಸ್ತಿ ಹೇಳ್ತಿದ್ದಾನೆ ಎರಡನೇ ಕಳ್ಳನು, ಸಹೋದರನೇ, ಯಾಕೆ ಈತನನ್ನು ನಿನ್ನ ಗುರಾಯಿಸಿ ಗದರಿಸಿ ಮಾತಾಡ್ತಲ್ಲ, ಇದು ತಪ್ಪು ಅಂತ ನಿರ್ಣಯ ಮಾಡ್ತಾ ಇದ್ದಾನೆ ಪ್ರೇರೆ. ತನ್ನ ಕಷ್ಟವನ್ನು ಮರೆತು, ತನ್ನ ಬಾಧವನ್ನು ಮರೆತು ಯೇಸು ಸ್ವಾಮಿ ವಿಷಯವಾಗಿ ತನ್ನ ಸಹೋದರನಿಗೆ ಹೇಳ್ತಾ ಇದ್ದಾನೆ, ಈತನು ನಮ್ಮಂತೆ ಏನು ಕಳ್ಳತನ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ಯಾಕೆ ಈತನು ನೀನು ಟೀಕಿಸ್ತಾ ಇದ್ದಿ, ಗದರಿಸ್ತಾ ಇದ್ದಿಲ್ಲ, ಇದು ತಪ್ಪು ಅಂತ ಶಿಲುಬೆದ ಮೇಲೆ ನಿರ್ಣಯ ಮಾಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೆ ಕಷ್ಟ ಇದೆ, ಊಟಕ್ಕೆ ಗೊತ್ತಿಲ್ಲ, ಆದರೆ ಯೇಸು ಸ್ವಾಮಿ ಮಧ್ಯದಲ್ಲಿ ಬಂದು ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾನೆ ಪ್ರಿಯರೇ. ಈತನು ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿ ವಿಷಯವಾಗಿ ತನ್ನ ಸಹೋದರಿಗೆ ಹೇಳ್ತಾ ಇದ್ದಾನೆ,
ಸಹೋದರನೇ, ಈತನು ನಮ್ಮ ಹಾಗೆ ಮತ್ತೊಂದು ಮಾಡಿಲ್ಲ, ಯಾಕೆ ಈತನನ್ನು ಗುರಾಯಿಸಿ ಗದರಿಸಿ ಮಾತಾಡ್ತಲ್ಲ, ಇದು ತಪ್ಪು ಅಂತ ನಿರ್ಣಯ ಮಾಡಿದಾಗ ಯೇಸು ಸ್ವಾಮಿ ಮನಸ್ಸಿನಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಮೊದಲನೇ ಕಳ್ಳನ ಮಾತು ಕೇಳಿ ಹತ್ತಿದ್ದಾರೆ, ಎರಡನೇ ಕಳ್ಳನ ಮಾತು ಕೇಳಿ ಸಂತೋಷ ಪಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಅವೆಲ್ಲವನ್ನು ಕಷ್ಟವನ್ನು ಮರೆತು ಯೇಸು ಸ್ವಾಮಿ ಆ ಕಣ್ಣೀರಿನೆಲ್ಲಗಳನ್ನು ವಾಪಸ್ಸು ನುಂಗಿಕೊಂಡು ಈ ಕಳ್ಳನು ಆಡಿದಂಥ ಮಾತು ಕೇಳಿದ್ದಾರೆ ಯೇಸು ಸ್ವಾಮಿ. ಮೊದಲನೇ ಕಳ್ಳನ್ನು ಮಾತಾಡಿದವನು ಕೇಳಿದರೆ ಆತನಿಗೆ ಸದುತ್ತರ ಬಂದಿಲ್ಲ ಪ್ರಿಯರೇ. ಮೊದಲನೇ ಕಳ್ಳನಿಗೆ ಸದುತ್ತರ ಬಂದಿಲ್ಲ, ನರಕ ಕಂಡುಕೊಂಡ. ಈ ಎರಡನೇ ಕಳ್ಳನಿಗೆ ಸದುತ್ತರ ಬಂತು. ಯೇಸು ಸ್ವಾಮಿ, ನೀನಾದರೂ ನನ್ನ ವಿಷಯವಾಗಿ ನಿನ್ನ ಸಹೋದರಿಗೆ ಹೇಳಿದಲ್ಲ, ಮಗನೇ ಈ ಹೊತ್ತೆ ನಾಳಿಗೆ ನಡೆದನ್ರಿ ಸ್ವಾಮಿ, ಆ ಕಷ್ಟ ಕಾಲದಲ್ಲಿಯೂ ಸಹ ಆ ಕಳ್ಳನಿಗೆ ಈ ಹೊತ್ತೆ ನನ್ನ ಸಂಗಡ ನೀನು ಪರದೇಶದಲ್ಲಿರ್ತಕ್ಕಂಥ ಒಂದು ಈ ಭಯವಚನವನ್ನು ಕೊಟ್ಟು ಬಿಟ್ಟ ಪ್ರಿಯರೇ. ನಾವು ಆಲಯಕ್ಕೆ ಬರೋದು ಅದೇ ಕಾರಣ. ಯೇಸುವೇ, ನನ್ನ ಹೆಸರು ಹಿಡಿದು ಕರಿ, ನನಗೆ ಒಳ್ಳೆ ಸ್ಥಾನಮಾನ ಕೊಡು, ನನ್ನ ಕುಟುಂಬ ಕೆಸರಿನಂತ ಕುಟುಂಬ ಬಂಡೆ ಮೇಲೆ ನಿಲ್ಲಿಸು ಅಂತ ಬೇಡುವಂತೆ ನಮ್ಮ ಒಂದು ಬಯಕೆಯಾಗಿದೆ ಪ್ರಿಯ. ಬೇಡುವಾಗ, ತ್ಯಾಗದ ಗುಣನ ಬೇಡುವಾಗ ನಮ್ಮ ನಡತೆ ಗುಣಗಳೆಲ್ಲ ಯೇಸ್ವಾಮಿ ಮುಂದೆ ಬಂದು ಬೇಡುವಾಗ ನಮ್ಮನ್ನು ಗುರುತಿಡಿದು ನಮ್ಮ ಸ್ವರ ಕೊಟ್ಟು ಯೇಸ್ವಾಮಿ ಕೆಸರಿರ್ತಕ್ಕಂಥ ಕುಟುಂಬಗಳನ್ನು ತೆಗೆದು ಬಂಡೆ ಮೇಲೆ ನಿಲ್ಲಿಸ್ತಾನೆ ಪ್ರಿಯ. ಆ ಕಳ್ಳರಿಗೆ ಬಹಳಷ್ಟು ಕಷ್ಟ ಇದೆ, ಆದರೆ ಏನ್ ಬೇಡಿದನ್ರಿ? ಆ ಜಾಗದಾಗ ನೀವು ಯಾರಾಗಿದ್ದರು, ದೇವರೇ ನಾನು ಬೆಳ್ಳಿ ಕೊಡು, ಬಂಗಾರ ಕೊಡು, ರೊಕ್ಕ ಕೊಡು, ಆಸ್ತಿ ಕೊಡು, ಗಾಡಿ ಕೊಡು, ಹೊಲ ಕೊಡು, ದನ ಕೊಡು ಅಂತ ಕೇಳ್ತಿರ್ಬೋದು. ಆದರೆ ಈತನ ಕುಟುಂಬ ಗತಿಲ್ಲದ ಕುಟುಂಬ ಆಗಿತ್ತು. ಆದರೆ ಯೇಸು ಸ್ವಾಮಿ ಮಧ್ಯದಲ್ಲಿ ಬಂದು ಬೇಡ್ತಾ ಇದ್ದಾನೆ ಏನಂತ, ದೇವರೇ ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ಏನ್ ಮಾಡು, ನನಗೆ ನೆನೆಸ್ಕೋ ಸಾಕ್. ಇದನ್ನೇ ಬೇಡಬೇಕ್ರಿ. ಅದು ಕೊಡು ಇದು ಕೊಡು ಯಾವುದು ಶಾಶ್ವತ ಅಲ್ಲ ಪ್ರಿಯರೇ. ಯೇಸು ಸ್ವಾಮಿ ನೆನೆಸ್ಕೊಂಡ್ರ ಇವತ್ತು ನಾವೆಲ್ಲವನ್ನು ಜಯಿಸಿದ ಹಾಗೆ ಇರ್ತೇವೆ. ಯಾವುದು ಶಾಶ್ವತ ಅಲ್ಲ. ಈ ಕಳ್ಳನಿಗೆ ಬಹಳಷ್ಟು ಕಡಿಮೆ ಇದೆ, ಕುಟುಂಬ ಸಮಸ್ಯೆ ಇದೆ, ಆದರೆ ಯೇಸು ಸ್ವಾಮಿ ಮಧ್ಯದಲ್ಲಿ ಬಂದು ಬೇಡ್ತಾ ಇದ್ದಾನೆ, ದೇವರೇ ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ನನಗೆ ನೆನೆಸ್ಕೋ, ನಿನ್ನ ಬೆಳ್ಳಿ ಬಂಗಾರ ರೂಪಾಯಿ ಬೇಡ ಅಂತ ವಚನ ಹೇಳ್ದ. ಇವತ್ತು ಯೇಸು ಸ್ವಾಮಿಗೆ ಆತನಿಗೆ ಪರದೇಶವನ್ನೇ ಕೊಟ್ಟು ಬಿಟ್ಟ. ಸ್ವಲ್ಪವಾಗಿ ಕೊಟ್ಟಿಲ್ಲ, ಪರದೇಶವನ್ನೇ ಕೊಟ್ಟು ಬಿಟ್ಟ ಪ್ರಿಯರು. ಯೇಸು ಸ್ವಾಮಿ ಆತನ ಮಾತನ್ನು ಕೇಳಿ ಪರದೇಶದಲ್ಲಿ ಸೇರಿಸಿಕೊಂಡವ. ಹಾಗಾದರೆ ನಾವು ಏನು ಬೇಡ್ತಾ ಇದ್ದೇವೆ, ಹೇಗೆ ಬೇಡ್ತಾ ಇದ್ದೇವೆ? ಪಶ್ಚಾತ್ತಾಪದಿಂದ ಬೇಡ್ತಾ ಇದ್ದೇವಾ ಅಥವಾ ಗರ್ವ ಅಹಂಕಾರದಿಂದ ಬೇಡ್ತಾ ಇದ್ದೇವಾ? ಯಾಕೆ ನಮಗೆ ಸಿಗ್ತಾ ಇಲ್ಲ? ಶಿಲುಬೆ ದೋಷದಲ್ಲಿ ಮಾತಾಡ್ತಾ ಇದ್ದೇನೆ. ಈ ಕಳ್ಳನು ಪೆಟ್ಟು ತಿಂದಿದ್ದಾನೆ, ಪಶ್ಚಾತ್ತಾಪ ಪಟ್ಟಿದ್ದಾನೆ. ಪಶ್ಚಾತ್ತಾಪ ಹೃದಯದಿಂದ ಯೇಸು ಸ್ವಾಮ್ಯದಲ್ಲಿ ತನ್ನ ಅರಿಕೆಯನ್ನು ತೋರಿಕೊಂಡಿದ್ದಾನೆ. ತನ್ನ ಸಹೋದರ ವಿಷಯವಾಗಿ ಹೇಳಿದ್ದಾನೆ, ಆತನ ವಿಷಯವಾಗಿ ಹೇಳ್ಕೊಂಡಿರಬಹುದು. ಆದರೆ ಪಶ್ಚಾತ್ತಾಪದಲ್ಲಿ ಯಾರು ಇದ್ದೇವೋ ಅವರ ಕೂಗನ್ನು ದೇವರು ಕೇಳ್ತಾನೆ. ಚರ್ಚಿಗೆ ಹೋದರೆ ಏನು, ಅಲ್ಲೋದರೆ ಏನು, ಇಲ್ಲೋದರೆ ಏನು ಅಂತ ನಾವು ಟೀಕೆ ಮಾಡಿದಾಗ ದೇವರು ಇದನ್ನು ಕೇಳುವನಲ್ಲ. ನಿಮ್ಮ ಸಮಸ್ಯೆ ಹರಿಯೋ ಅಲ್ಲ ಪ್ರಿಯರೇ. ಇವತ್ತು ಈತನು ಕಳ್ಳನು ಪಶ್ಚಾತ್ತಾಪ ಪಟ್ಟ, ಪರದೇಶ ಕಂಡುಕೊಂಡ. ಇವತ್ತು ನಾವು ಯಾವುದನ್ನು ಪಡೆದುಕೊಳ್ಳಬೇಕು? ಪರದೇಶ ಪಡೆದುಕೊಳ್ಬೇಕಾದ್ರೆ ಪಶ್ಚಾತ್ತಾಪ ಪಡಬೇಕು ಪ್ರಿಯರೇ. ಮೂರನೇ ಶಿಲುಬೆಗೆ ಬರ್ತಾ ಇದ್ದೇನೆ. ಮೂರನೇ ಶಿಲುಬೆಗೆ ಬರುವಾಗ ಪಶ್ಚಾತ್ತಾಪ ಬಹಳಷ್ಟು ಜನ ಪಟ್ಟಿದ್ದಾರೆ ಬೈಬಲಲ್ಲಿ. ಮಾರ್ತಾ ಮತ್ತು ಮರಿಯಳು ತಮ್ಮನನ್ನು ಕಳ್ಕೊಂಡಾಗ ಪಶ್ಚಾತ್ತಾಪದ ಈ ಸ್ವಾಮಿ ಹತ್ತಿರ ಹೋದ್ರು, ತಿರುಗಿ ತಮ್ಮನನ್ನು ಪಡೆದುಕೊಂಡ್ರು. ಹೌದಲ್ರಿ? 17 ಪಶ್ಚಾತ್ತಾಪ ಪಟ್ಟಳು, ಸಂತೋಷ ಪಡೆದುಕೊಂಡಳು. ಹೀಗೆ ನಾನಷ್ಟು ಜನ ಪಶ್ಚಾತ್ತಾಪದಿಂದ ಯಾರು ಪ್ರಾರ್ಥಿಸಿದಾರೋ ಆಲಯಕ್ಕೆ ಬಂದು ಅವರೆಲ್ಲರೂ ಡಬಲ್ ಆಗಿ ಆಶೀರ್ವಾದ ಹೊಂದಿದ್ದಾರೆ ಪ್ರಿಯರೇ. ಯಾರಲ್ಲಿ ಪಶ್ಚಾತ್ತಾಪ ಇಲ್ಲ ಅವರಿಗೆ ಆಶೀರ್ವಾದ ಇಲ್ಲ. ಹಾಗೆ ಈ ಕಳ್ಳನು ಪಶ್ಚಾತ್ತಾಪ ಪಟ್ಟ, ಪರದೇಶಿ ಕಂಡುಕೊಂಡ. ಮೂರನೇ ಶಿಲುಬೆಗೆ ಬರ್ತಾ ಇದ್ದೇನೆ. ಇದು ರಕ್ಷಣೆಯ ಶಿಲುಬೆ. ಇದು ರಕ್ಷಣೆಯ ಶಿಲುಬೆ. ಎರಡು ನೋಡಿದ್ದೇವೆ. ಮೊದಲನೇ ನಾವು ಗರ್ವಪಟ್ಟ, ನರಕ ಕಂಡುಕೊಂಡ. ಎರಡನೇದು ಪಶ್ಚಾತ್ತಾಪ ಪಟ್ಟ ಪರದೇಶ ಕಂಡುಕೊಂಡ. ಈ ಮೂರನೇ ಶಿಲುಬೆಯಿಂದ ನಾವೇನನ್ನು ಕಂಡುಕೊಳ್ಳುತ್ತೇವೆ?
ರಕ್ಷಣೆಯ ಶಿಲುಬೆ 1 ಕೊರಿಂಥೆ 1:18. ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಏನಂತಾರೆ ಇದು? 3ನೇ ಶಿಲುಬೆಯ ವಿಷಯವಾದ ಮಾತು. ಇದು ಯೇಸು ಸ್ವಾಮಿಯ ಶಿಲುಬೆ. ಎಡ ಬಲ ಇಬ್ಬರ ಸ್ನೇಹಿತರ ಒಂದು ಕಳ್ಳರ ಶಿಲುಬೆ ಆಗಿತ್ತು. ಇದು ಯೇಸು ಸ್ವಾಮಿಯ ಶಿಲುಬೆ ಮಧ್ಯದಲ್ಲಿರ್ತಂಥದ್ದು. ಶಿಲುಬೆದ ವಿಷಯವಾದ ಮಾತು ನಾಚನದ ಮಾರ್ಗದಲ್ಲಿ ಹುಚ್ಚು ಮಾತಾಗಿದೆ. ಯಾರಿಗೆ ಹುಚ್ಚು ಮಾತಾಗಿದ್ರಿ? ನಾಚನದ ಮಾರ್ಗದಲ್ಲಿ ಹುಚ್ಚು ಮಾತಾಗಿದೆ. ನಾಚನ ಅಂದರೆ ನಮ್ಮ ಅಣ್ಣವರಾಗಿರ್ಬೋದು, ತಮ್ಮನಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಬಂಧು ಬಾಂಧವರಾಗಿರ್ಬೋದು. ನಾಚನ ಮರಿಗೆ ಹುಚ್ಚು ಮಾತಾಗಿದೆ. ಅದಕ್ಕೆ ಅವರು ಆಲಯಕ್ಕೆ ಬರಲ್ರಿ. ಯೇಸು ಸ್ವಾಮಿ ಪೆಟ್ಟು ತಿಂದಿದ್ದು ಹುಚ್ಚು ಮಾತಾಗಿದೆ, ಪ್ರಾಣ ಕೊಟ್ಟಿದ್ದು ಹುಚ್ಚು ಮಾತಾಗಿದೆ, ಗಾಯಗೊಂಡಿದ್ದು ಹುಚ್ಚು ಮಾತಾಗಿದೆ, ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಣ ಮಾಡಿದ ಕೈ ಹುಚ್ಚು ಮಾತಾಗಿದೆ. ಆಲಯಕ್ಕೆ ಬರಲ್ರು, ಅದಕ್ಕೆ ಅವ್ರಿಗೆ ಹುಚ್ಚು ಮಾತಾಗಿದೆ. ಇದನ್ನೇ ಯಾರು ಯೇಸು ಸ್ವಾಮಿಗೆ ನಾವು ಹುಚ್ಚು ಮಾತಾಗಿದೆ, ಸಭೆ ಹುಚ್ಚು ಮಾತಾಗಿದೆ, ಸಭಪಾಲಕರು ಹುಚ್ಚು ಮಾತಾಗಿದೆ. ಶಿಲುಬೆದ ವಿಷಯವಾದ ಮಾತು ಯೇಸು ಸ್ವಾಮಿ ಸಹ ಶಿಲುಬೆದ ವಿಷಯದಲ್ಲಿ ಹೇಳಿದ್ದಾರೆ ಪ್ರೇರೆ. ಶಿಲುಬೆದ ವಿಷಯವಾದ ಮಾತು ನಾಚನ ಮನೆಗೆ ಹುಚ್ಚು ಮಾತಾಗಿದೆ. ಅದಕ್ಕೆ ಅವರು ಆಲಯಕ್ಕೆ ಬರಲು ನೆಪಗಳು ಹೇಳ್ತಾರೆ. ಏನಂತ ಸಭಪಾಲಕರು ಕೇಳ್ತಾರೆ, ಯಾಕೋ ಹೋದ ಅಲ್ಲ ಬಂದಿಲ್ರಿ, ನೀವು ಬಂದಿಲ್ಲ ಅಂತ ಕೇಳಿದಾಗ, ಭಾವರ್ ಬಂದಿರಿ, ಬೀಗರು ಬಂದಿರಿ, ಅಕ್ಕರ್ ಬಂದಿರಿ, ತಂಗ್ಯರ್ ಬಂದಿರಿ. ನೆಪಗಳು ಕೇಳುವವನಲ್ಲ ದೇವರು. ಸಭಪಾಲಕರು ಕೇಳಬಹುದು, ಆದರೆ ದೇವರು ನೆಪಗಳನ್ನು ಕೇಳುವವನಲ್ಲ ಪ್ರಿಯರೇ. ಲೆಕ್ಕ ಕೊಡಬೇಕು ನಾವು. ಶಿಲುಬೆದ ವಿಷಯವಾದ ಮಾತು ನಾಚನ ಮಾರ್ಗ ಹುಚ್ಚು ಮಾತಾಗಿದೆ, ಆದರೆ ನಮಗಾದರೂ ದೇವರ ಶಕ್ತಿಯಾಗಿದೆ. ಯಾರು ಆಲಯದಲ್ಲಿ ಕುಂತು ಆತನ ಕೊಂಡಾಡ್ತಿದ್ದೆವೋ, ಪ್ರಾರ್ಥಿಸಿದ್ದೆವೋ, ಆತನ ಹೊಗಳ್ತಿದ್ದೆವೋ, ಅವ್ರಿಗೆ ಏನಾಗಿದ್ರಿತ್ತು? ದೇವರ ಶಕ್ತಿಯಾಗಿದೆ. ಒಂದು ವೇಳೆ ದೇವರು ಶಕ್ತಿ ತೆಗೆದುಹಾಕದ ಅಂತ ತಿಳ್ಕೊ, ನಮ್ಮ ಒಳಗಿಂದ ತೆಗೆದುಹಾಕದಂತ ಶಕ್ತಿ ಯಾವುದು? ಒಂದು ವೇಳೆ ಲಕ್ಕು ಹೊಡಿತ ಅಂತ ತಿಳ್ಕೊ, ನಮ್ಮ ಕುಟುಂಬ ಎಲ್ಲಿರ್ತೀರಿ? ಅಲ್ಲಲ್ಲೋ ಕಲ್ಲಲ್ಲೋ ಆಗತ್ತು. ಶಕ್ತಿ ಇದ್ದಾಗ ಎಲ್ಲಿ ಹೇಳ್ತೀವಿ? ಹೋಗ್ತೇವೆ ಹೋಟೆಲ್ ಮಧ್ಯದಲ್ಲಿ, ಬೀದಿ ಚೌಕಗಳಲ್ಲಿ ಹೋಗಿ ಹರಟೆ ಮಾತು ಹೊಡಿತಿದ್ದೇವೆ. ಶಕ್ತಿ ಇದ್ದಾಗ ಆಲಯಕ್ಕೆ ಬರ್ತಾ ಇಲ್ಲ, ಟೀಕಿಸ್ತಾ ಇದ್ದೇವೆ. ಮತ್ತೊಬ್ಬರ ಕುಟುಂಬಕ್ಕೆ ಟೀಕಿಸ್ತಾ ಇದ್ದೇವೆ. ಅವ್ರು ಹಾಗೆ ಇವ್ರು ಹೀಗೆ ಅಂತ ಟೀಕಿಸ್ತಾ ಇದ್ದೇವೆ. ಆರೋಗ್ಯ ಇದ್ದಾಗ ಒಂದು ವೇಳೆ ಲಕ್ಕು ಹೊಡಿತಂದ್ರ ಅವಾಗ ನೆನಪಾಯ್ತದ ಆಲಯ, ಶಿಲುಬೆ ಅವಾಗ ನೆನಪಾಯ್ತದ, ಯೇಸು ಸ್ವಾಮಿ ಅವಾಗ ನೆನಪಾಯ್ತಾರ, ಆರಾಧನೆ ಸಭಪಾಲಕರು ನೆನಪಾಯ್ತಾರ. ಆಗೋ ಅಲ್ಲೋಯ್ರಿ, ಇಲ್ಲೋಯ್ರಿ, ಅಲ್ಲಿ ಹೋಗ ನಡ್ರಿ, ಇಲ್ಲಿ ಹೋಗ ನಡ್ರಿ. ಶಕ್ತಿ ಇದ್ದಾಗ ಕಾರೋ ಇಂಪಾರ್ಟೆಂಟ್, ಶಕ್ತಿ ಇದ್ದಾಗ ಕ್ರಿಕೆಟ್ ಇಂಪಾರ್ಟೆಂಟ್, ಶಕ್ತಿ ಇದ್ದಾಗ ಸ್ನೇಹಿತರು ಇಂಪಾರ್ಟೆಂಟ್, ಶಕ್ತಿ ಇದ್ದಾಗ ಹೋಟೆಲ್ ಮಧ್ಯದಲ್ಲಿ ಕುಂತು ಹರಟೆ ಮಾತಾಡ್ಯಾಕ, ಮತ್ತೊಬ್ಬರು ಹಾಳು ಮಾಡಿ ಮನೆ ಮಾಡೋಕ ಶಕ್ತಿ ಇದೆ. ಆಲಯಕ್ಕೆ ಬರ್ಲಿಕ್ಕೆ ಶಕ್ತಿ ಇಲ್ಲ ನಿಮಗ. ಅವರಿಗೆ ಹೇಳ್ತದೆ ಶಿಲುಬೆದ ವಿಷಯದ ಮಾತು ನಾಚದ ಮರೆಗೆ ಹುಚ್ಚು ಮಾತಾಗಿದೆ. ಅದಕ್ಕೆ ಅವ್ರು ಆಲಯಕ್ಕೆ ಬರ್ತೇನ್ರಿ. ಯಾರು ಅಲ್ಲಿ ಕುಂತು ಹರಟೆ ಮಾತು ಹೊಡ್ತಾರೋ ದೇವರು ಅವರಿಗೆ ಸಹ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಶಿಲುಬೆದ ವಿಷಯವಾದ ಮಾತು ನಾಚದ ಮರೆಗೆ ಹುಚ್ಚು ಮಾತಾಗಿದೆ. ಯಾಕಂದ್ರೆ ಅವ್ರಿಗೆ ಧಾರಾವಾಹಿ ಸಮಾಧಾನ ಕೊಡ್ತಾರೆ, ಆಮೇಲೆ ಕ್ರಿಕೆಟೇ ಸಮಾಧಾನ ಕೊಡ್ತದ. ಅವ್ರು ಬಿ ತನ್ನ ಹೊಟ್ಟೆ ಪಾಡಿಗಾಗಿ ನಟನೆ ಮಾಡ್ತಾರೆ ಬೇರೆ. ಹಾಗಾಗಿ ಅವರು ಬಿ ವ್ಯರ್ಥ ಮಾಡ್ತಾ ಇಲ್ಲ ಸಮಯ. ಅವ್ರ ಸಮಯಕ್ಕೆ ಅವ್ರ ಕುಟುಂಬ ನಡೆಸಬೇಕಾಗಿ ಅವ್ರು ವ್ಯಕ್ತಿ ಮಾಡ್ತಾರೆ. ಆದರೆ ನಾವು ನಮ್ಮ ಸೃಷ್ಟಿಕರ್ತನ ಸಮಯವನ್ನು ತೆಗೆದು ಅದರ ಮುಂದೆ ಕುಂತಿ ನಟನೆ ಮಾಡ್ತಾ ಇದ್ದೇವೆ. ಹುಚ್ಚು ಮಾತಾಗಿದೆ. ಆಲಯ ತೆರೆದ ಹುಚ್ಚು ಮಾತಾಗಿದೆ. ಸಂದೇಶ ನಡೆದ ಹುಚ್ಚು ಮಾತಾಗಿದೆ. ಸಭಪಾಲಕರು ಬಂದಿದ್ದಾರೆ, ಹುಚ್ಚು ಮಾತಾಗಿದೆ. ಅವ್ರಿಗೆ ನಾವು ಗೌರವನೇ ಕೊಡ್ತಾ ಇಲ್ಲ. ಅವರಿಗೆ ಎಚ್ಚರ ಮಾಡ್ತಾ ಇದ್ದಾನೆ ದೇವರು. ಒಂದು ವೇಳೆ ಲಕ್ಕು ಹೊಡೆದ ಮೇಲೆ ಆರೋಗ್ಯ ಕೆಡ್ತಂದ್ರ ಆಗೋದು ಟಿವಿ ಬಂದೈತದ, ಫೋನ್ ಬಂದೈತವ, ನೆಂಟ್ರು ಎಲ್ಲರೂ ಯಾರು ನೆನಪು ಬರಲ್ರು, ಆಗೋದು ಸಭೆ ನೆನಪು ಬರ್ತದ, ಸಭಪಾಲಕರು ನೆನಪು ಬರ್ತಾರ. ದೇವರೇ, ಸೇವಕರೇ, ನನ್ನ ಗಂಡಿಗೆ ಹಿಂಗೈತ್ರಿ, ನನ್ನ ಹೆಂಡತಿಗೆ ಹಿಂಗೈತ್ರಿ, ನನ್ನ ಮಕ್ಕಳಿಗೆ ಹಿಂಗೈತ್ರಿ, ಪ್ರಾರ್ಥನೆ ಮಾಡ್ರಿ. ಆರೋಗ್ಯ ಇದ್ದಾಗ ಶಿಲುಬೆದ ವಿಷಯ ಮಾತು ನಾಶದ ಮರೆಗೆ ಹುಚ್ಚು ಮಾತಾಗಿದೆ, ನಮಗಾದರೂ ದೇವರ ಶಕ್ತಿಯಾಗಿದೆ. ಇವತ್ತು ಯಾರು ನನ್ನ ಸಲುವಾಗಿ ಗಾಯಪಟ್ಟಿಲ್ರಿ, ನನ್ನ ತಂದೆ ತಾಯಿಗಳು ಸಹ ಗಾಯಗೊಂಡಿಲ್ಲ. ಯೇಸು ಸ್ವಾಮಿ ಮಾತ್ರ ನನ್ನ ಸಲುವಾಗಿ
ಗಾಯಗೊಂಡಿದ್ದಾನೆ, ಪೆಟ್ಟು ತಿಂದಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ. ಆದರೆ ಇವತ್ತು ಅದೇ ವಿಷಯಕ್ಕಾಗಿ ಇವತ್ತು ನಾನು ಈ 3 ಶಿಲುಬೆದಲ್ಲಿ ಮಾತಾಡ್ತಾ ಇದ್ದೇನೆ. ಇವರೆಲ್ಲರೂ ಮೂಗರು ವ್ಯಕ್ತಿಗಳು ಗಾಯಗೊಂಡಿದ್ದಾರೆ, ಆದರೆ ಪ್ರಾಣ ಬಿಟ್ಟಿದ್ದು ಯೇಸು ಸ್ವಾಮಿ ಮಾತ್ರ. ಹಾಗಾಗಿ ಇವು 3 ಶಿಲುಬೆದಲ್ಲಿ ನಾವು ಯಾವುದನ್ನು ಧರಿಸಿಕೊಂಡಿದ್ದೇವೆ? ಮೈ ಮೇಲೆ ಶಿಲುಬೆ ಇದೆ, ಬೆಳ್ಳಿದಿದೆ, ಬಂಗಾರದಿದೆ, ಹಚ್ಚ ಹಾಕಿಸ್ಕೊಳ್ಳುತ್ತೇವೆ, ಮನೆ ಮೇಲೆ ಶಿಲುಬೆ ಹಾಕಿಸ್ತೇವೆ, ಗಾಡಿ ಮೇಲೆ ಶಿಲುಬೆ ಹಾಕಿಸ್ತೇವೆ. ಇವು 3 ಶಿಲುಬೆದಲ್ಲಿ ಯಾವುದು ಶಿಲುಬೆ ಹಾಕಿಸಿದ್ದೇವೆ? ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ಕೊರಳಲ್ಲಿ ಶಿಲುಬೆ ಇದೆ, ಮೈ ಮೇಲೆ ಹಚ್ಚ ಇದೆ, ಮತ್ತೊಬ್ಬರ ಮನಸ್ಸು ನೋಯಿಸುತ್ತೇವೆ, ಗರ್ವ ಅಹಂಕಾರದಿಂದ ಮಾತಾಡ್ತೇವೆ, ಮತ್ತೊಬ್ಬರ ಮನೆ ಟೀಕಿಸ್ತೇವೆ, ಶಿಲುಬೆಗೆ ಭಯ ಪಡಲ್ಲ. ಆದರೆ ನೀವು ಯಾರು? ಮೊದಲನೇ ಕಳ್ಳನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಾಗಿರ್ತಾರೆ ಪ್ರಿಯರೇ. ಎಚ್ಚರ. ಇವು 3 ಶಿಲುಬೆ ಯಾವುದನ್ನು ನಾವು ಧರಿಸಿದೇವೆ ಅಂತದೇ ಬಹಳ ಇಂಪಾರ್ಟೆಂಟ್ ಆಗಿದೆ. ಗರ್ವ ಶಿಲುಬೆ ಧರಿಸಿದೇವಾ? ಪಶ್ಚಾತ್ತಾಪ ಶಿಲುಬೆ ಧರಿಸಿದೇವಾ? ಅಥವಾ ರಕ್ಷಣೆ ಶಿಲುಬೆ ಧರಿಸಿದೇವಾ? ಯಾವುದು ಶಿಲುಬೆ ಇದೆ ನಿಮ್ಮ ಮೈ ಮೇಲೆ? ಆ ಶಿಲುಬೆಗೆ ನಾವು ಬೆಲೆ ಮಾಡಲು ಹೋದರೆ ಯಾರಾಯ್ತೇವೆ ನಾವಂದ್ರ? ಮೊದಲೇ ಕಳ್ಳನು ಅಕ್ಕ ತಂಗಿಯರು ಅಣ್ಣ ತಮ್ಮರಾಗಿರ್ತೇವೆ. ಈ ಸಂದೇಶ ಈ 3 ಶಿಲುಬೆದಲ್ಲಿ ಯಾವುದನ್ನು ನಾವು ಧರಿಸಿಕೊಂಡಿದ್ದೇವೆ ನಮ್ಮನ್ನು ಆಲೋಚನೆ ಮಾಡಬೇಕು. ಹಾಗಾಗಿ ಇದಕ್ಕೊಂದು ಸಂಬಂಧಪಟ್ಟಂತ ಒಂದು ಉದಾಹರಣೆ ಹೇಳಿ ಆ ಸಂದೇಶ ಮುಗಿಸ್ತೇನೆ. ಸಂದೇಶ ಏನಂದ್ರೆ, ಒಬ್ಬ ಐಶ್ವರ್ಯವಂತಿದ್ದಾನೆ, ಐಶ್ವರ್ಯವಂತ ಅವನಿಗೆ ಒಬ್ಬನೇ ಮಗನಿದ್ದಾನೆ. ಒಬ್ಬ ಮಗ ಇದ್ದಾನೆ. ಆತನಿಗೆ ಬಹಳಷ್ಟು ರೊಕ್ಕ, ರೂಪಾಯಿ, ದನ, ಕರು, ಹೊಲ ಎಲ್ಲ ಮಾತಲ್ಲಿದೆ ರೀ. ಐಶ್ವರ್ಯವಂತನಿದ್ದಾನೆ, ಆತನಿಗೆ ಒಬ್ಬನೇ ಮಗ ಇದ್ದಾನೆ. ಆತನಲ್ಲಿ ರೊಕ್ಕ, ರೂಪಾಯಿ ಬಹಳಷ್ಟಿದೆ. ಆತನಲ್ಲಿ ಏನಿದೆ ರೀ? ಗರ್ವ ಅಹಂಕಾರ ಇದೆ. ನನ್ನ ಅಣ್ಣ ತಮ್ಮರು ಓದಿಸಿದ ಶಾಲೆಯಲ್ಲಿ ನನ್ನ ಮಗನನ್ನು ಓದಿಸಬಾರದು ಅಂಬದೇ ಆತನಲ್ಲಿ ಜ್ಞಾನ. ಯಾಕಂದ್ರೆ ಆತನಲ್ಲಿ ಬಹಳಷ್ಟು ರೂಪಾಯಿ, ದನ, ಹೊಲ, ಕರು ಎಲ್ಲ ಮಾತಲ್ಲಿದೆ ರೀ. ಆತನು ತನ್ನ ಅಣ್ಣ ತಮ್ಮಂದರು ಹಾಕಿದ ಶಾಲೆಯಲ್ಲಿ, ಅಕ್ಕ ತಂಗಿಯರು ಹಾಕಿದ ಶಾಲೆಯಲ್ಲಿ ಆತನ ಮಗನಿಗೆ ಓದಿಸ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಆತನ ಮಗನಿಗೆ ಒಯ್ದು ಪರದೇಶದ ಅಮೆರಿಕ ದೇಶದಲ್ಲಿ ಓದ್ಲಿಕ್ಕೆ ಬಿಡ್ತಾನೆ. UKG ಇಂದ LKG ಹಿಡ್ಕೊಂಡು ಪೂರ ಎಲ್ಲ ಡಿಗ್ರಿವರೆಗೂ ಆತನು ಪರದೇಶದಲ್ಲಿ ಓದಿಸ್ತಾನೆ. ಆ ಮಗನು ಹಂತ ಹಂತವಾಗಿ ಪಾಸ್ ಆಗುತ್ತಾ, ಯವನಸ್ಥನಾಗುತ್ತಾ, ಪಾಸ್ ಆಗುತ್ತಾ, ಹಾಗೆ ಡಿಗ್ರಿ ಪಡ್ಕೊಡ್ತಾ ಪ್ರೇರೆ. ಪಡ್ಕೊಂಡ ಡಿಗ್ರಿ ಬಂದ ಮಗ ಯವನಸ್ಥನಾದ ತಾಯಿ ತಂದೆಗಳ ವಯಸ್ಸು ಆಲ್ರೆಡಿ ಅವರು ಮುಪ್ಪಾಗುತ್ತಾ ಬಂದರು. ಮಗ ಪ್ರಯೋಜನ ಆಗುತ್ತಾ ಬಂದ. ಹಾಗೆ ಪ್ರಯೋಜನ ಆಗುತ್ತಾ ಬಂದ ತಂದೆ ತಾಯಿಗಳಿಗೆ ಜವಾಬ್ದಾರಿ ಏನ್ರಿ? ಲಾಸ್ಟಿಗೆ ಮುಪ್ಪಾದಾಗ ಅವರ ಕುಟುಂಬ ಅವ್ರಿಗೆ ಕಟ್ಟಬೇಕು, ಹೌದಲ್ರಿ? ತಂದೆ ತಾಯಿಗಾದ ನಾವು ಮಕ್ಕಳು ಪ್ರಾಯಕ್ಕೆ ಬಂದ್ಮೇಲೆ ಅವ್ರ ಕುಟುಂಬ ಅವ್ರಿಗೆ ಕಟ್ಟಬೇಕು ಅಂಬದೇ ಒಂದು ಆಸೆ. ಇದು ನಾವು ಹುಟ್ಟಿದ್ದಕ್ಕೂ ಸಾರ್ಥಕ, ನಾವು ಹುಟ್ಟಿಸಿದಕ್ಕೂ ಸಾರ್ಥಕ ಆಗೋದು, ಹೌದಲ್ರಿ? ಲೋಕದ ರೀತಿಯಾಗಿ ಅವರ ಕುಟುಂಬ ಅವ್ರಿಗೆ ಕಟ್ಟದ ಹಾಗೆ ತಂದೆ ತಾಯಿ ನೆಮ್ಮದಿಯಾಗಿರ್ತಾರೆ. ಈ ತಂದೆ ತಾಯಿಗಳು ಸಹ ಮಗ ಬೆಳೆದಿದ್ದಾನೆ, ಪ್ರಯೋಜನ ಆಗಿದ್ದಾನೆ, ನಮ್ಮ ವಯಸ್ಸಾಯಿತು, ಈಗ ಆತನ ಕುಟುಂಬ ಆತನಿಗೆ ಕಟ್ಟಿದ್ರ ನಾವು ಬಹಳ ಹ್ಯಾಪಿಯಾಗಿರ್ತೇವೆ ಮತ್ತಿಷ್ಟು ಅಂತ ತಂದೆ ತಾಯಿಗಳು ಆಲೋಚನೆ ಮಾಡ್ತಾರೆ. ಊರಲ್ಲಿ ಮಾಡುವಾಗ ತಂದೆ ತಾಯಿಗಳು ಸಂತೋಷವಾಗಿ ಮಗನಿಗೆ ಹೇಳಬೇಕು. ಇಬ್ಬರು ಆಲೋಚನೆ ಮಾಡಿದ್ದಾರೆ, ಗಂಡ ಹೆಂಡತಿ ಕುಂತಿ ಆಲೋಚನೆ ಮಾಡಿ ನೀ ಹೇಳು ಅಂತ ಅವ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಸಂದೇಶ ಕೊಡ್ಬೇಕು ಮಗನಿಗೆ. ಆದರೆ ಅವ್ರಿಗೆ ಖುಷಿ ತಾಳ್ತಾ ಇಲ್ಲ. ಸಂತೋಷದಿಂದ ನೀ ಹೇಳು ಅಂತ ಡಿಸ್ಕಸ್ ಮಾಡಿದಾಗ ತಂದೆ ದೊಡ್ಡ ಮನಸ್ಸು ಮಾಡಿ ಹೇಳ್ತಾರ, ಮಗ ನಮಗಂತೂ ಉಮರ್ ಆಯ್ತು, ನಾವು ಉಪ್ಪಿನ ಕಾಲದಲ್ಲಿ ಬಂದಿದ್ದೇವೆ, ನಿನ್ನ ಕುಟುಂಬ ನಿನ್ನ ಕಟ್ಟಬೇಕಂತ ನಾವು ಬಯಸಿಕೊಂಡಿದ್ದೇವೆ, ನಿಮ್ಮ ಮಮ್ಮಿ ಮತ್ತು ನಾನು, ಇದಕ್ಕೆ ಏನಂತೆ ಅಂತ ಹೇಳಿದಾಗ ಆ ಮಗ ಒಳ್ಳೆ ಜ್ಞಾನ ಕೊಟ್ಟಿದ್ದಾರೆ. ಆತನು ಸಣ್ಣದಿಂದ ಪ್ರಯಕ್ಕೆ ಬಂದಿದ್ದಾನೆ, ಉಲ್ಟಾ ಒಂದು ಬಂದಿಲ್ರಿ ತಂದೆ ತಾಯಿಗೆ. ಹಾಗಾಗಿ ಆತನು ಅವರ ಮಾತಿನ ಕೇಳಿ ಒಪ್ಪಿಕೊಂಡ ಪ್ರಿಯರೇ. ಆ ಒಂದು ಸಂಬಂಧಕ್ಕೆ ಒಪ್ಪಿಕೊಂಡ, ನಿನ್ನಂತೆ ಆಗಲಿ ಅಪ್ಪ ಅಂತ ಹೇಳಿ ಆತನು ಆ ಮದುವೆ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡ ಪ್ರಿಯರೇ. ಒಪ್ಪಿಕೊಂಡಾಗ ತಂದೆ ತಾಯಿಗಳು ಫೋನ್ ಕಟ್ ಮಾಡಿದಾಗ ಬಹಳಷ್ಟು ಹ್ಯಾಪಿ ಪಟ್ರು. ನನ್ನ ಮಗ ಒಪ್ಕೊಂಡು ಬಿಟ್ಟ, ಆತನ ಕುಟುಂಬ ಕಟ್ಕೊಳಕ್ಕೆ ಒಪ್ಕೊಂಡು ಬಿಟ್ಟ ಅಂತ ಹೇಳಿ ಖುಷಿಯಾಗಿ ಹ್ಯಾಪಿಯಾಗಿ ಫೋನ್ ಕಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಈಗ ಏನ್ ಮಾಡಬೇಕು? ಮುಂದಿನ ಕೆಲಸ ಬಂಧು ಬಾಂಧವರಿಗೆ, ಅಣ್ಣ ತಮ್ಮದರಿಗೆ ಎಲ್ಲರಿಗೆ ಕರೆಸಿ ನಮಗೆ ಸರಿ ಬೀಳುವಂತ ಒಂದು ಸಹಕಾರ ಎಲ್ಲಿರ್ತಾಳೋ ಹೆಣ್ಣು ಮಗಳು ಅಲ್ಲಿಗೆ ಹೋಗಬೇಕು ಅಂತ ಬಂಧು ಬಾಂಧವರಿಗೆ ಎಲ್ಲರಿಗೆ ಫೋನ್ ಮಾಡಿ ನಮಗೆ ಸಹಕಾರ ಬೀಳುವಂತ ಒಂದು ಹೆಣ್ಣು ಮಗಳು ಬೇಕು ನನ್ನ ಮಗನಿಗೆ ಒಂದು ಕುಟುಂಬ ಕಟ್ಟಲಿಕ್ಕೆ ಅಂತ ಹೇಳಿದಾಗ ಸಂಬಂಧಿಕರು ನೋಡಿ ಅಲ್ಲಿ ನೋಡಿ ಹೇಳ್ತಾರೆ, ಫೋನ್ ಮಾಡಿ ಕಿಲ್ಲದರಿ ಫಾಳಣಿ ಊರದಾಗ ಹರ ನಿಮಗೆ ಸಹಕಾರ ಆಯ್ತಾರ ಅಂತ ಹೇಳಿದಾಗ ಆ ವ್ಯಕ್ತಿ
ಆಯ್ತ್ರಿ ಅಂತ ಹೇಳಿ ಇಂಥ ಫಲನೇ ದಿನ ಬರ್ತೇವೆ ಮತ್ತು ಅವ್ರಿಗೆ ತಿಳಿಸ್ರಿ ಅಂತ ಹೇಳಿದಾಗ ಈ ವ್ಯಕ್ತಿ ಎಲ್ಲ ಈ ಯಜಮಾನ ಎಲ್ಲ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿ ಎಲ್ಲರಿಗೆ ಕರೀತಾರೆ. ಎಲ್ಲರಿಗೆ ಕರೆದಿ ಹೇಳ್ತಾರೆ ಏನಂತ, ನನ್ನ ಮಗನಿಗೆ ಒಂದು ಸಂಬಂಧ ನೋಡಕ್ ಹೋಗೋದ, ಇವತ್ತೇ ನೀವು ನೈಟು ನಮ್ಮ ಮನೆಗೆ ಬರಬೇಕು, ನಾಳೆ ಬೆಳಿಗ್ಗೆ 5ಕ್ಕೆ ಹೋಗಬೇಕು, ಆ ಪ್ರಾಂತ್ಯ ಬಹಳ ದೂರ ಇದೆ, ಹಾಗಾಗಿ 5ಕ್ಕೆ ಬಿಡಬೇಕು, ಇವತ್ತು ನೈಟೇ ಬರ್ರಿ ಎಲ್ಲರೂ ಬರ್ಬೇಕಂತ ಹೇಳಿದಾಗ ಎಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಂಗಿದ್ರು ಭಾವದೇವರು ಎಲ್ಲರೂ ಬಂದ್ರಿ. ಐಶ್ವರ್ಯ ಅಂತಿದ್ದಾನೆ, ಒಂದೇ ಗಾಡಿ ಹೋದ ಸರಿ ಇಲ್ಲ ಆತನಿಗೆ, ಯಾಕಂದ್ರೆ ಐಶ್ವರ್ಯ ಅಂತಿದ್ದಾನೆ ಬಹಳಷ್ಟು ರಾಕಿಷ್ಟಿದ್ದಾನೆ. ಆತನ ಹೋಗುವಾಗ 6 10 ಗಾಡಿಗೆ ಹೋಗ್ಬೇಕು, ಕಾರುಗಳು ಜೀಬುಗಳು ಹೋಗ್ಬೇಕು ನೆಂಟಿಸ್ತಾನ, ಆ ರೀತಿ ಐಶ್ವರ್ಯ ಅಂತಿದ್ದಾನೆ. ಹಾಗೆ ಎಲ್ಲ ಭಾವದೇವರು ಅಕ್ಕ ದೇವರು ತಂಗಿದೇವರು ಎಲ್ಲರೂ ಬಂದ್ರಿ, ಬಂದು ಬಾಂಧವರು ಬಂದರು, ರಾತ್ರಿ ಉಳ್ಕೊಂಡ್ರು. ಆ ಮಗನಿಗೆ ರಾತ್ರಿ ಹೊತ್ತಿನಲ್ಲಿ ಫ್ಲೈಟ್ ಇತ್ತು, ಆತನು ಅಮೆರಿಕ ದೇಶದಿಂದ ಬರುವಾಗ ಬಂದ, ಆತನು ಸಹ ಎಲ್ಲರೂ ಊಟ ಮಾಡಿ ಕೂತಿದ್ದಾರೆ. ಮಗ ಯಾಕೆ ಬರ್ತಾನ ಅಂತ ನೋಡ್ತಾ ಇದ್ದಾರೆ. ಆತನು ರಾತ್ರಿ 11-11:30 ಬಂದರು, ಎಲ್ಲರೂ ಊಟ ಮಾಡಿದ್ದಾರೆ. ಈತನು ಸಹ ಎಲ್ಲರೂ ವಿವರಣೆ ಮಾಡ್ತಾರೆ ಮಗಂದು, ನೀನು ಇಷ್ಟಿದ್ದ ನೋಡಿದ ಇಷ್ಟು ಪ್ರಯೋಜನ ಆಗಿದಲ್ಲ ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ಬಂಧು ಬಾಂಧವರು ಅಕ್ಕ ತಂಗಿಯರು ಭಾವದರು ಎಲ್ಲರೂ ಹೊಗಳ್ತಾ ಇದ್ದಾರೆ. ಸಂತೋಷ ಪಟ್ಟು ಆ ಮಗನು ಸಹ ಊಟ ಮಾಡಿ ನಾಳೆ ಬೆಳಿಗ್ಗೆ ಹೋಗಬೇಕು ಇನ್ನ ಸಂಬಂಧ ನೋಡ್ಲಿಕ್ಕೆ, ಎಲ್ಲರೂ ರೆಸ್ಟ್ ಮಾಡ್ರಿ ಅಂತ ಹೇಳಿ ತಂದೆ ಹೇಳಿದ ಮಾತನ್ನು ಎಲ್ಲರೂ ಕೇಳಿ ಎಲ್ಲರ ಕೋಣಿಗೆ ಹೋಗಿ ರೆಸ್ಟ್ ಮಾಡಿದ್ರು. ಪ್ರಿಯರೇ, ರೆಸ್ಟ್ ಮಾಡಿದ್ರು. ತಂದೆ ತಾಯಿಗೆ ನಿದ್ದೆ ಬರ್ತಾ ಇಲ್ಲ. ಯಾಕಂದ್ರೆ ಬೆಳಿಗ್ಗೆ ಯಾವಾಗ ಆಗ್ತದ ನನ್ನ ಮಗನ ಸಂಬಂಧ ಕಟ್ಟಬೇಕು, ಹ್ಯಾಪಿಯಾಗಿ ಖುಷಿಯಾಗಿ ಆತನ ನಿದ್ದೆ ಬರ್ತಲ್ಲ, ಆಲೋಚನೆದಾಗಿದ್ದರು. ಹಾಗಾಗಿ ತಂದೆ ತಾಯಿ ನಿದ್ದೆ ಬರ್ತಲ್ಲ, ಸಮಯ ನೋಡ್ತಾ ಇದ್ದಾರೆ. ನೋಡಿ ಹೀಗೆ 4 ಆಯ್ತು. 4 ಆದಾಗ ಎಲ್ಲ ಫ್ರೆಶ್ ಆಗ್ಬೇಕಾದ್ರ ಟೈಮ್ ಹಿಡಿತದ, 1 ತಾಸು ತಗೋದ ಅಂತ ಹೇಳಿ ಎಲ್ಲರ ಕೋಣಿಗೆ ಹೋಗಿ ತಂದೆ ಎದರು ಬಾಗಿಲು ಬಡಿತಾರೆ. ಹೇಳ್ರಿ ಟೈಮ್ ಆಗಿದೆ ಹೇಳಂತ ಹೇಳಿ ಎಲ್ಲ ಅಕ್ಕ ತಂಗಿರಿ ಭಾವದರಿಗೆ ಎಲ್ಲರಿಗೆ ಎಬ್ಬಿಸಿ, ಬಂದು ಬಾಂಧವರಿಗೆ ಎಬ್ಬಿಸಿ ರೆಡಿ ಮಾಡ್ತಾರೆ. ಎಲ್ಲರೂ ರೆಡಿ ಆದ್ರು, ಗಾಡಿ ಎಲ್ಲ ರೆಡಿ ಮಾಡಿದ್ರು, ಎಲ್ಲರೂ ನಿಂತರು ರೆಡಿಯಾಗಿ. ಮಗ ಒಬ್ಬೇ ಬಾಕಿದ್ದ, ರೆಸ್ಟ್ ಮಾಡಲಿ, ದೂರಿನ ಪ್ರಯಾಣದಿಂದ ಬಂದನ, ರೆಸ್ಟ್ ಮಾಡಲಿ, ಎಲ್ಲರೂ ಫ್ರೆಶ್ ಆದಾಗ ಅವನಿಗೆ ಲಾಸ್ಟಿಗೆ ಎಬ್ಬಿಸಿ ಅವನಿಗೆ ರೆಡಿ ಮಾಡ್ರಿ ಅಂತ ತಂದೆಯಲ್ಲಿ ಆಸಿತ್ತು. ಹಾಗೆ ಎಲ್ಲರೂ ರೆಡಿ ಆದರು. ಲಾಸ್ಟಿಗೆ ಮಗ ಒಬ್ಬ ಇದ್ದ. ಮಗ ತಂದೆ ಹೇಳಿದ್ರು, ನೀವು ಎಲ್ಲರೂ ಹೋಗಿ ಗಾಡಿ ಬಲ್ಲಿ ನಿಂದ್ರಿ, ಮಗನಿಗೆ ರೆಡಿ ಮಾಡ್ತಾನೆ ಅಂತ ಹೇಳಿ ತಂದೆ ಹೆಪ್ಪಿನಿಂದ ಖುಷಿಯಾಗಿ ಮಗನ ಮನೆಗೆ ಹೋಗ್ತಾರೆ, ರೂಮಿಗೆ ಹೋಗ್ತಾರ. ಹೋಗಿ ಆತನ ಸ್ವಂತ ಮನೆಯಲ್ಲಿ ಮೋಕದಾನ, ಡೋರಿಗೆ ಲಾಕ್ ಹಾಕಿಲ್ಲ, ಪಂಡೆ ಹಾಕಿಲ್ಲ, ಅದು ಹೆಪ್ಪಿಯಾಗಿ ಮೋಕೊಂದಿನ. ತಂದೆ ಖುಷಿಯಾಗಿ ಮಗ ಕೇಳು, ಎಲ್ಲರೂ ಎದ್ದಿದ್ದಾರೆ, ಭಾವರಿದ್ದಾರೆ, ಅಕ್ಕರಿದ್ದಾರೆ, ತಂಗಿದಾರಿದ್ದಾರೆ, ಎಲ್ಲರೂ ಎದ್ದಾರೆ, ಬಂದು ಬಾದವರು ಎಲ್ಲರೂ ರೆಡಿ ಆಗ್ಯಾರೆ, ನೀವು ಮಾತ್ರ ಒಬ್ಬ ರೆಡಿ ಆಗಬೇಕು, ಹೊಟ್ಟೆ ನೀವು ಬಿಡಬೇಕು, ಟೈಮ್ ಆಗಿದೆ ಹೇಳು ಅಂತ ಹೋಗಿ ತಂದೆ ಬೆನ್ನು ಬಡಿತಾ ಇದ್ದಾನೆ. ಪ್ರಿಯರೇ, ತಂದೆ ಬೆನ್ನು ಬಡಿಯುವಾಗ ಯಾವಾಗ ಮಗನ ಪ್ರಾಣ ಹಾರ್ಟ್ ಅಟ್ಯಾಕ್ನಿಂದ ಕಳ್ಕೊಂಡ ಗೊತ್ತೇ ಇಲ್ಲ. ಪ್ರಿಯರೇ, ಯಾವಾಗ ಪ್ರಾಣ ಹೋಯ್ತು ಗೊತ್ತಿಲ್ಲ. ತಂದೆ ಹೋಗಿ ಬೆನ್ನು ಬಡಿಯುವಾಗ ಅಲ್ಲಿ ಪ್ರಾಣನೇ ಇಲ್ಲ. ಪ್ರಿಯರೇ, ಖುಷಿಯಾಗಿರ್ತ ಕುಟುಂಬ, ಹ್ಯಾಪಿ ಆಗಿರ್ತ ಕುಟುಂಬ ಕಟ್ಕೊಂತ ಮಗ ಅಲ್ಲಿ ಇಲ್ಲ. ಪ್ರಿಯರೇ, ಲೋಕ ಬಿಟ್ಟ ಹ್ಯಾಪಿ ಆಗಿದ್ದ ಕುಟುಂಬ ಸಂಕಟಕ್ಕೆ ಇಳಿಗಾಯ್ತು. ಸೈತಾನ ಬಂದು ಕಾರ್ಯ ಮಾಡ್ದ. ಇವತ್ತು ಆ ಕುಟುಂಬದಲ್ಲಿ ಗೋಳಾಟ, ಸಂಕಟ ಜರುಗ್ತು. ಪ್ರಿಯರೇ, ಇವತ್ತು ಸಂಕಟ ಜರುಗ್ತು. ರೆಡಿ ಆಗಿರ್ತಂತ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಭಾವದರು ಎಲ್ಲರೂ ಬಂದು ಏನಾಗಿದೆ ಬಳಕೆ ಮಗ ಪ್ರಾಣ ಕಳ್ಕೊಂಡ. ಪ್ರಿಯರೇ, ಕಳ್ಕೊಂಡ. ಇಡೀ ಗ್ರಾಮದ ಜನ, ಐಶ್ವರ್ಯ ಅಂತಿದ್ದಾನೆ, ಎಲ್ಲ ಜನ ಬಂದರು. ಏನಾಗಿದೆ ಯಾಕೋ ಇಷ್ಟು ಗೋಳಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಆತನ ಮಗನನ್ನು ಈ ಲೋಕದಲ್ಲಿ ಇಲ್ಲ ಅಂತ ಹೇಳಿ ಎಲ್ಲರಿಗೆ ಸುದ್ದಿ ಮುಟ್ಟಿಸಿದ್ರು. ಎಲ್ಲ ಇಡೀ ಗ್ರಾಮದ ಜನ ಬಂದರು. ಹೀಗೆ ಗಲ್ಲಿದಾಗ ಎಲ್ಲ ಹಿರಿಯರು ಬಂದರು. ಹೇಳ್ತಾರ, ಈ ಕಾರ್ಯ ಈಗ ಇಲ್ಲಿಗೆ ನಿಲ್ಲಿಸ್ರಿ, ನಮಗೆ ಸಮಯ ಕೊಡ್ರಿ, ಮುಂದಿನ ಕಾರ್ಯ ನಾವು ಮಾಡ್ತೇವೆ ಅಂತ ಹೇಳಿ ಎಲ್ಲ ಹಿರಿಯರು ಬಂದು ಆ ತಂದೆಗೆ ತಾಯಿಗೆ ಸಮಾಧಾನ ಮಾಡಿ ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡು ಮುಂದಿನ ಕಾರ್ಯಕ್ಕೆ ಅವ್ರ ಸಮಯ ಕೊಡ್ತಾರೆ. ಮುಂದಿನ ಕಾರ್ಯಕ್ಕೆ ಸಮಯ ಕೊಟ್ಟಾಗ ತಂದೆ ತಾಯಿಗಳು ಗೋಳಾಡ್ತಾ ಅಳ್ತಾ ಇದ್ದಾರೆ. ಪ್ರಿಯರೇ, ಗೋಳಾಡುವುದು ಹೇಗಂದ್ರ, ದೇವರೇ ಇದು ನ್ಯಾಯನಾ, ಇದು ನೀತಿನಾ? ನನ್ನ ಮಗನಿಗೆ ಇಕ್ಕಬೇಕಾಗಿತ್ತು, ನನಗೂ ಒಯ್ಬೇಕಾಗಿತ್ತು, ನನ್ನ ಮಗನಿಗೆ ಇಕ್ಕಬೇಕಾಗಿತ್ತು, ನನಗೂ ಒಯ್ಬೇಕಾಗಿತ್ತು ಅಂತ ದೇವರಿಗೆ ಗೋಳಾಡ್ತಾ ಇದ್ದಾರೆ. ತಂದೆ ಒಂದು ಕಡಿ, ತಾಯಿ ಒಂದು ಕಡಿ, ಇದೇ ಗೋಳು ಆಡ್ತಾ ಇದ್ದಾರೆ. ದೇವರೇ
ನನಗೆ ಒಯ್ಬೇಕಾಗಿತ್ತು, ನನ್ನ ಮಗನಿಗೆ ಇಕ್ಕಬೇಕಾಗಿತ್ತು ಅಂತ ದೇವರ ಮೇಲೆ ಗೂಳಾಡ್ತಾ ಇದ್ದಾರೆ. ಇದನ್ನು ಕೇಳಿ ಬಂದಂತ ಎಲ್ಲ ನೆಂಟರು ನೆಲ್ಲರು ಎಲ್ಲರೂ ಗಳೋ ಮಾಡಿ ಹೇಳ್ತಾ ಇದ್ದಾರೆ, ಬಾಳಿ ಬದುಕಂತ ಮಗ ಬದುಕಬೇಕಾಗಿತ್ತು, ಆದರೆ ಪ್ರಾಣ ಕಳ್ಕೊಂಡ. ಇದೆಂತ ನಿಧಿ, ಇದೆಂತ ಕಷ್ಟ ಅಂತ ಎಲ್ಲರೂ ಗಳೋ ಮಾಡಿ ಅಳುವಾಗ, ತಾಯಿ ತಂದೆ ಅಳುವಾಗ, ಇಡೀ ಬಂದಂತ ನೆಂಟರು ಎಲ್ಲರೂ ಅಳ್ತಿರ್ತಾರೆ. ಅಳುವಾಗ ಅಲ್ಲಿ ಆ ಗ್ರಾಮಕ್ಕೆ ಒಬ್ಬ ಸಾಧು ಬಂದ, ಭಿಕ್ಷೆ ಎತ್ಕೋತ. ಸಾಧು ಬಂದ ಭಿಕ್ಷೆ ಎತ್ಕೋತ, ಆ ಸಾಧು ಬೇಡ್ಕೊತ ಬೇಡ್ಕೊತ ಅದೇ ಓಣಿದಾಗ ಬಂದ್ರಿ. ಅದೇ ಓಣಿದಾಗ ಬಂದ. ಅಲ್ಲಿ ನಮ್ಮ ಕಷ್ಟ ಅಂತಲ್ಲ, ಎಲ್ಲ ಕಾಸ್ದಾಗ ಥೊಡೆ ಸರಿಯಾಗಿ ಕೂಡ ಇರ್ತಾರ. ಆ ಸಾಧು ಬೇಡ್ಕೊತ ಆ ಏರಿಕೆ ಬಂದ ಮೇಲೆ ಆ ಸಾಧು ಕೇಳ್ತಾನೆ, ಅಲ್ಲಿ ಏನಾಗತ್ತೆ ಸಾಬ್ರಿ ಅಂತ ಕೇಳ್ತಾನೆ. ಸಾಧು ಕೇಳ್ತದಲ್ಲ ಜನಕ್ಕೆ ಸಹಜ ಮಾತು ನೋಡ್ರಿ. ಸತ್ತಾಗ ಇಲ್ಲೇ ನಾವು ಒಂದು ಸಮಾಧಿಗೆ ಹೋದಾಗ ಅಲ್ಲಿ ಗುಂಪಾಗಿ ಮಾತಾಡೋದು ಸಹಜ. ಈ ಸಾಧು ಸಹ ಬೇಡ್ಕೊತ ಬಂದು ಅಲ್ಲಿ ಏನಾಗತ್ತೆ ಸಾಬ್ರಿ, ಯಾಕೋ ಅಷ್ಟು ಜನ ನಿಂತಾರ ಅಂತ ಈ ಸಾಧು ಆ ನಿಂತಿದ್ದ ಗುಂಪಿಗೆ ಕೇಳ್ತಾರೆ. ಆ ನಿಂತಿನ ಗುಂಪಿನ ಇದ್ದಂತ ವ್ಯಕ್ತಿ ಹೇಳ್ತಾರೆ, ಸಾಧು ಅವರೇ, ನೀ ಬೇಡ್ಕೊಳಕ್ ಬಂದಿರಿ, ಬೇಡ್ಕೊಳಕ್ ಹೋಗಿ ಬರ್ತಾ ಅಲ್ಲೇನಾಗದ ಇಲ್ಲೇನಾಗದ ಕೇಳಿದ್ರೆ ಏನೋ 3 ಸರ್ಪಂಚ್ ಇದ್ದೆ, ಒಬ್ಬ ಸರಿಕೊಂಡಿದ್ ಮನುಷ್ಯ ಜಿಂಜಾ ಮುಟ್ಟಿ ಮಾಡ್ತಾನೆ, ಹೋಗ್ ಇಲ್ಲಿ ಹೋಗಿ ನೆಕ್ಕಳು ಏರಿಯಾ ಬರಬೇಡ ಅಂದ್ರು. ಆ ಜಿಂಜಿ ಮುಟ್ಟಿ ಮಾಡೋಂಥ ಒಂದು ವ್ಯಕ್ತಿ ಅಲ್ಲಿ ಹಿರಿಯ ಮನುಷ್ಯ ಏನಂದ್ರು, ಯಾಕಪ್ಪ ಈ ವ್ಯಕ್ತಿ ಹಿಂಗ ಜಿಂಜಾ ಮುಟ್ಟಿ ಮಾಡ್ತೀವಿ, ಬೇಡ, ಈತನ ಎಲ್ಲ ಧಕ್ಕೆ ದಪ್ಪ ಬಿದ್ದ ಸತ್ತ ಅಂದ್ರ ನಮ್ಮೂರು ಕೀರ್ತಿ ಮತ್ತು ಅಲ್ಲಿ ಹೋಯ್ತದ, ನಮ್ಮ ಕೀರ್ತಿ ಅಲ್ಲಿ ಹೋಯ್ತದ, ನೀ ಹಂಗೆ ಮಾಡಬೇಡ, ನೀ ಪಂಡಿತಿ ಜಾಸ್ತಿ ಸುಮ್ಮನೆ ಕೊಡು ಅಂತ ಹೇಳಿ ಆ ಸಾಧು ಮುಂದೆ ಕಳಿಸ್ತಾರೆ. ಹಿರಿಯ ಮನುಷ್ಯ ಬುದ್ಧಿವಾದ ಹೇಳಿ, ಸಾಧು ಅವರೇ, ಇಲ್ಲೊಬ್ಬ ಯೌವನಸ್ಥ ಮಗ ಇದ್ದ, ಅವ ತೀರ್ಕೊಂಡನ, ಹಾಗಾಗಿ ಇಲ್ಲಿ ಈ ಏರಿಯಾ ಬಿಟ್ಟು ಬೇರೆ ಏರಿಯಾ ಹೋಗಿ ನೀವು ನಿಮ್ಮ ಭಿಕ್ಷೆ ಕೇಳಬಹುದು, ಇಲ್ಲ ಪ್ಲೀಸ್ ಬರಬೇಡ್ರಿ ಅಂತ ಹೇಳ್ತಾರೆ ದೊಡ್ಡ ವ್ಯಕ್ತಿ. ಆದ್ರೆ ಈ ಸಾಧು ಇಲ್ಲಿಂದ ಕೇಳಿ ಮತ್ತ ಮುಂದೆ ಹೋದ್ರಿ, ಇನ್ನೊಂದು ಗುಂಪಿಗೆ ಹೋದ್ರಿ. ಅದೇ ಮಾರ್ಗವಾಗಿ ಹೋಗಿ ಅಲ್ಲಿ ಸಹ ಅದೇ ಮಾತು ಕೇಳ್ತಾರೆ, ಸಾಬ್ರೆ ಅಲ್ಲಿ ಏನಾಗ್ಯದ, ಅಷ್ಟು ಜನ ನಿಂತಾರಂತೆ. ಮತ್ತೆ ಸಾಧು ಅಲ್ಲಿಗೆ ಹೋಗಿ ಇದೇ ಮಾತಂದ. ಇಲ್ಲಿ ಹೇಳಿದಂತ ವ್ಯಕ್ತಿ, ಇಲ್ಲಿ ಹೇಳಿದಂತ ಆ ಮನುಷ್ಯ ಮಾತ್ರ ತಿರುಗಿ ಮತ್ತಲ್ಲಿ ಹೋಗ್ತಾನೆ, ನಿನಗೆ ಅಲ್ಲೇ ಸಂರಕ್ಷಿಸಿದ ಮತ್ತೆ ಇಲ್ಲಿ ತರ ಬಂದೆ ಅಂತ ಮಾತಾಡ್ತಾನೆ. ಗುರಾಯಿಸಿ ಗದರಿಸಿ ಮಾತಾಡ್ತಾ ಇದ್ದಾನೆ. ನಿನಗೆ ಅಲ್ಲೇ ಸಂರಕ್ಷಿಸಿದ, ಇಲ್ಲಿ ಬರಬೇಡ, ಮತ್ತಲ್ಲಿಗೆ ಬಂದಿದ್ದಿ, ಅತ್ತೆ ಹೋಗಂತಂದ್ರೆ ಮತ್ತಲ್ಲಿಗೆ ಹೊಂದಿದ್ದಿ, ನೀನು ಬೇಡಗೊಳಕ್ಕೆ ಇಲ್ಲೇ ಜಾಗ ಅಂತ ಮತ್ತ ಜುಂಜೆ ಮುಟ್ಟಿ ಮಾಡಿದಾಗ ಸಾಧು ಅವರು ತಿರುಗಿ ಮತ್ತೊಬ್ಬ ವ್ಯಕ್ತಿ ಬಂದು ಆತರ ಹೇಳ್ತಾನೆ, ಹಿಂಗ್ ಮಾಡ್ಬೇಡಪ್ಪ, ನೀವು ಒಳ್ಳೆ ಸಂರಕ್ಷಿಸಿದ್ರೆ ಮತ್ತೆ ಈ ರೀತಿ ಮಾಡ್ಬೇಡ, ಬಿದ್ದ ಸತ್ತ ಅಂದ್ರ ನಮ್ಮೂರ್ ಕೀರ್ತಿ ಹೋಯ್ತು ಅಂತ ಹೇಳಿ ಮತ್ತ ಅವ್ರಿಗೆ ಬಿಡಿಸ್ತಾರ. ಈ ಸಾಧು ತಿರುಗಿ ಆ ಕುಟುಂಬಕ್ಕೆ ಬಂದಿದ್ರಿ. ಆ ಕುಟುಂಬಕ್ಕೆ ಬಂದ್ರು, ಆ ಮಗ ಏನ್ ತೀರ್ಕೊಂಡ ಆ ಮನೆಗೆ ಬಂದ ಸಾಧು ಬಂದ ಮೇಲೆ ಸಾಧು ನೋಡ್ರಿ ಎಲ್ಲರೂ ಇವೇ ಯಾಕೆ ಬಂದ ಇವ್ ಕೆಲಸ ಇಲ್ಲಿ ಅಂತ ಎಲ್ಲರೂ ಗುಣಗುಡ್ತಾ ಇದ್ದಾರೆ. ಆ ವ್ಯಕ್ತಿ ಸಂಶಯಿಸಿದ ವ್ಯಕ್ತಿ ಮತ್ತೆ ಅಲ್ಲಿಗೆ ಮನೆಗೆ ಬಂದ. ನಿನಗಲ್ಲೇ ಹೇಳಿದ ಎಷ್ಟು ಹೇಳ್ಬೇಕಂತ ಆತನು ಜಿಂಜಾ ಮುಟ್ಟಿ ಜಾಸ್ತಿ ಕೈ ಕಾಲು ಮಾಡಂತ ತಲೆ ತರ ಸಿಟ್ಟಿ ವ್ಯಕ್ತಿ ಮಾಡ. ಆ ಸಾಧು ಒಂದು ಮಾತು ಹೇಳಿದ್ರು, ನಾವೊಂದು ಮಾತು ಹೇಳ್ತೆ ಅದನ್ನ ನೆರವೇರಿಸ್ಬಿಡ್ರಿ, ನಿಮ್ ಮಗ ನಿಮ್ಗೆ ಬೇಕಲ್ಲ ಅಂತ ಕೇಳಿದಾಗ ಗಳೋ ಮಾಡಿ ಅಳ್ತಂತ ಕುಟುಂಬ ಸೈಲೆಂಟ್ ಆಗಿರ್ತೇನೆ. ಸಾಧು ಒಂದು ಮಾತು ಹೇಳಿದ್ರೆ ಏನಂತ, ನಿಮ್ಮ ಮಗ ನಿಮಗೆ ಬೇಕಾ, ಹಾಗಾದ್ರೆ ಒಂದು ಮಾತು ನಡೆಸ್ಕೊಡ್ರಿ, ನಿಮ್ಮ ಮಗ ನಿಮಗೆ ನಾನು ಕೊಡುತ್ತೆ, ಎಬ್ಬಿಸ್ಕೊಡ್ತೆ ಅಂತ ಹೇಳ್ತಾರೆ. ಎಬ್ಬಿಸ್ಕೊಡ್ತಂತ ಸಾಧು ಮಾತು ಕೊಟ್ಟ. ಹಾಗೆ ಅಳುತ್ತಂತ ಕುಟುಂಬ, ಗಳವಾಗಿ ಅಳುತ್ತಂತ ಕುಟುಂಬ ಹ್ಯಾಪಿಯಾಗಿ ಕುಂತರು, ಖುಷಿಯಾಗಿ ಕುಂತರು, ಬಾಳಿ ಬದುಕುವಂತ ಮಗ ಮತ್ತೆ ಹೇಳ್ತಾನಂತ ಈ ಸಾಧುವಿನಿಂದ ಅಂತಂದ್ರೆ ಯಾರಿಗೆ ಸಾಧುವರಿಗೆ ನೋಡಿದ್ರು ನಂಬುತ್ತೇವೆ, ಹೌದಾ? ಹಾಗಾಗಿ ಈ ಸಾಧು ಮೇಲೆ ಭರವಸೆ ಮಾಡಿ ಎಲ್ಲರೂ ಅಳವರದು, ಎಲ್ಲರೂ ಸಮಾಧಾನ ಆದ್ರು. ಸಾಧು ಬಂದ, ಸಾಧು ನಿಂತ, ಸಾಧು ಒಂದು ವಚನ ಹೇಳ್ತಿದ್ದಾರೆ, ಏನಂತ, ಯಮ್ಮ ತಾಯಿ ಯಾರಿದ್ದೀರಿ, ತಂದೆ ಯಾರಿದ್ದೀರಿ, ತಂದೆ ಇವ್ರಿ, ತಾಯಿ ಇವ್ರಿ, ಹೌದು. ಹಾಗಾದರೆ ಒಂದು ಗಿಲಾಸ್ ತುಂಬ ನೀರು ಕೊಡ್ರಿ, ಒಂದು ಗಿಲಾಸ್ ತುಂಬ ನೀರು ತರಿ ಅಂತಂದ್ರು. ಆ ಗಿಲಾಸ್ ಹೋಗಿ ನೀರು ತಂದ್ರು. ತಾಯಿ ತಂದಳು, ತಾಯಿ ತಂದೆ
ಬೇಕಿಲ್ಲ, ನೀರು ಕುಡಿ ಅಲ್ಲಿ ಸಾಧು ಅಟ್ಲ ತಂದಿ ಕೊಟ್ಟು ತಂದಿ ತಗೊಂಡಿ ವಿಚಾರ ಮಾಡ್ತಾ ಏನಂತ ನಾನು ಹೆಂಡತಿನೇ ಕೊಂಡಿಲ್ಲ, ನಾ ಎಲ್ಲಿಂದ ಕುಡ್ಲಿ ಸಾಬ್ರೆ ಅದು ಈ ತಂದಿ ಕೈ ಇಡೋದು ನಾ ಎಲ್ಲರೂ ಕುಡಿಲಿ ಅಂತ ಈತನ ಕೈ ಇಡೋದು ಈತನ ಸಾ ಗಾಡ 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 ತಂದಿಗೆ ಏನಂದ್ರು ಪೆನ್ನು ಅದೇ ಗೋಳು. ದೇವ್ರ ಇದು ನ್ಯಾಯನೋ ನೀತಿನ ಅಂತ ದೇವ್ರ ಮೇಲೆ ಗುಣಗುಟ್ರು ಪ್ರಾಣ ಗಿಡಕ್ಕೆ ಭಯ ಪಡ್ತಾರೆ. ಆದರೆ ಎಲ್ಲ ಬ್ರಾಹ್ಮಣ ಜನ ಈ ಸಾಧು ತರ ಯಾವ್ದಾರ ಒಬ್ಬ ಪ್ರಾಣ ಹೋಗ್ಬೇಕಂತಲ್ಲ ಸಾಧು ಅಂತರ ಸಾಧು ಕೈ ನೀರು ತಂದು ವಾಪಸ್ ಕೊಟ್ಟ ಮೇಲೆ ಸಾಧು ತಗೊಂಡು ಹೇಳ್ತಾರೆ, ಇಷ್ಟು ಜನ ಬಂದಿರಿ, ಬಂಧು ಬಾಂಧವರು ಅಕ್ಕ ತಂಗಿರ ಅಣ್ಣ ತಮ್ಮಂದರು ಯಾರು ದೋಸ್ತು ಬೇಕಾದ್ರೆ ಪ್ರಾಣ ಬಿಡ್ತಾರೆ ಅಂತ. ಹೌದಲ್ಲೇ ನಾವು ಕಹಾನಿ ಕೇಳಿದ್ದೇವೆ. ಆ ಸಾಧು ತಗೊಂಡು ಹೇಳ್ತಾನೆ, ಇಷ್ಟು ಜನ ಬಂದಿರಿ, ಸಾವಿರಾರು ಜನ ಇದ್ರಿ, ಯಾರ ಬಂದು ನೀರು ಬಿಡ್ರಪ್ಪ, ಭಾಳ ಬದುಕಬೇಕಾಗಬೇಕು ವ್ಯವಸ್ಥೆ ಮಗ, ನೀವು ಪ್ರಾಣ ಕಳ್ಕೊಡ್ರಿ ಮತ್ತ ಈ ಮಗ ಹೇಳಿ ಅಂತ ಹೇಳಿದಾಗ ಒಬ್ಬರು ಮುಂದೆ ಬಂದಿಲ್ಲ. ಒಬ್ಬರೇ ಬಂದಿಲ್ಲ ಮುಂದು ಪ್ರಾಣ ಬಿಟ್ಟಕ್ಕೆ ಬಂದಿಲ್ಲ. ಹಿರಿಯರ ಇರ್ತಾರಲ್ಲಿ ಆಲೋಚನೆ ಭಾಳ ಜ್ಞಾನ ಇರ್ತದೆ, ಹಿರಿಯರ ಜ್ಞಾನವಂತರ ಇರ್ತಾರೆ. ಹಿರಿಯರು ಬಂದಿನ ನಂತರ ಆ ತಂದಿ ಹೇಳ್ತಿದ್ದಾರೆ, ನಿಮ್ಮ ಹಾಳೆಲ್ಲ 100 ವರ್ಷ ಬದುಕಳಿ, 100 ಮ್ಯಾಲ ಮಾಡುದು, ಎಲ್ಲೂ ತಗಲಿ ಎರಡೇವಾಗಿ ಹೆಚ್ಚಿಲ್ಲ ಮತ್ತೆ ಬದುಕಳ್ವಿ ಅಂತ ಹೇಳಿ ಆ ತಂದಿ ಕಲಿಸ್ತಾ ಇದ್ದಾರೆ. ನಿಮ್ಮ ಮಗು ಕೊಡಿಸು, ಆಕೆ ಪ್ರಾಣ ಹೋಗಿ ನಿನ್ನ ಮಗ ಹೇಳ್ತಾನಂತ ಹೇಳಿ ಆ ತಂದಿ ರೆಡಿ ಮಾಡ್ತೀವಿ. ತಂದಿ ಮಾತು ಗಿಲಸ್ ತಗೊಂಡ ತಾಯಿ ಮನೆ ನಡೆದಂತ. ತಾಯಿ ಅಣ್ಣನ ಮುದುಕಿ, ಊಟ ಅಲ್ಲೇ ತಿಂಡಿ ಅಲ್ಲೇ, ಹೇಳೋದಿಲ್ಲ ನೋಡೋದಿಲ್ಲ, ಕಣ್ಣಿಲ್ಲ ಬಲ ಇಲ್ಲ, ಎಲ್ಲೂ ತಗೊಳ್ಳಿ ಎರಡೇ ಬೇರೆ. ಅದು ಕಿವಿ ಮಾತ್ರ ಚುರುಕಿದೆ, ಕಿವಿ ಮಾತ್ರ ಕೇಳ್ತದ, ಆದ್ರೆ ಕಣ್ಣು ಕಾಣಲ್ಲ, ಬಲ ಇಲ್ಲ, ಹೇಳಕ್ಕಿಲ್ಲ, ಅಲ್ಲೇ ಹೊತ್ತಿನಲ್ಲಿ ಪಡಿಸಲಿಲ್ಲ ಆಗ್ತದ ಕಿವಿ. ಆದ್ರೆ ಈ ಮಗನಿಗೆ ಹಿರಿಯರೆಲ್ಲ ಕಲಿಸಿ ಹೇಳ್ತಾರ, ನಿಮ್ಮ ಮಗು ಕುಡಿಸಿ ಅಂತಾರ ನಿಮ್ಮ ಮಗ ಹೇಳ್ತಾನ ಅಂತ ಹೇಳಿ ಈ ತಂದೆ ಆದವರು ಆ ಗಿಲಾಸ್ ತಗೊಂಡಿ ಆ ತಾಯಿ ಬಳಿ ಬೈತಾರ, ಯಾವ ಈ ನೀರು ಕುಡಿ ಅಂತ ಈ ಮಗ ಗಿಲಾಸ್ ನೀರು ಕುಡ್ಲಕ್ ಬೈತಾರೆ. ಹಿಂಗ್ ಗಿಲಾಸ್ ಕುಡ್ಲಕ್ ಹೋಗಂತ ಆ ತಾಯಿ ಬಲೆಲ್ಲ, ಆದರೆ ಕಿವಿ ಮಾತ್ರ ಚುರುಕಿ. ಅಕ್ಕಿ ಏನಂತ ಆ ಗಿಲಾಸಿಗೆ ಬಂದು ಹೋಗೋದು ನೋಡಲ್ಲ, ಹತ್ತಲಿನ ಬಾಡು ನೀ ಕುಡಿದ್ರೆ ಹೆಂಡತಿ ಕುಡಿಸೋ, ನಾಯೇ ಕುಡಿಲಿ ಅಂತಂದ್ರು. ನೋಡ್ರಿ, ಪ್ರಾಣಕ್ಕೆ ಏನು ಭಯ, ಪ್ರಾಣನ ನಾವು ಏಟ್ ಅప్పుడు ಪ್ರೀತಿ ಇರ್ತೀವಲ್ಲ, ಮುದುಕ ಏನಾಗದ ಪ್ರಾಣ ಬಿಡಕ್ಕೆ ಭಯ ಪಡ್ತಾ ಇದ್ದಾಳೆ. ಹೊಡಿ ಬಡಿ ಅನ್ನ ಹಾಕು, ಆದರೆ ನಾನು ಪ್ರಾಣ ಬಿಡಲ್ಲ ಅಂತ ವಾದ ಮಾಡ್ತಾ ಇದ್ದಾಳೆ. ಆ ತಂದಿ ವಾಪಸ್ ಬಂದ. ಈ ವಯಸ್ಸಿನಲ್ಲಿ ನಮ್ಮ ತಾಯಿ ನನಗೆ ಈ ಮಾತಾಡಲ್ಲ ಅಂತ ನೊಂದುಕೊಂಡು, ಸಾಧವರೇ ಕ್ಷಮಿಸ್ರಿ, ಯಾರು ಕುಡಿಲಕ್ಕ ಸಾಧ್ಯ ಇಲ್ಲ ಸಾಧವರೇ ಅಂತ ಹೇಳಿ ಆ ಸಾಧುವಿಗೆ ಗ್ಲಾಸ್ ಕೊಟ್ಟರು. ಸಾಧು ತಗೊಂಡ, ನೋಡ್ರಪ್ಪ ಯಾರಾದರೂ ಕುಡಿತೀನಿ ಅಂತಂದ, ಯಾರು ಕುಡಿಯೋದ್ರು. ಸಾಧು ತಕೊಂಡು ಆತನು ಕೊಂಡ, ಸಾಧು ಸತ್ತ, ಆ ಮಗ ಎದ್ದ. ಆ ಸಾಧುವೇ ಏಸೋ ಸ್ವಾಮಿ ಪ್ರೇರೆ. ನಿಮ್ಮ ಪಾಪಗಳನ್ನು ತೊಳೆದು ಆ ಶಿಲುಬೆಯ ಮೇಲೆ ಸತ್ತ. ಇವತ್ತು ನಾವು ನೀವು ಜೀವಂತವಾಗಿ ಜೀವಿಸ್ತದೆ ಪ್ರೇರೆ. ಇದೇ ಇವು 3 ಶಿಲುಬೆದ ಅರ್ಥ. ಯಾರು ಪ್ರಾಣ ಬಿಟ್ಟಿಲ್ಲ, ಬಂದು ಬಿಟ್ಟಿಲ್ಲ, ಬಳಗ ಬಿಟ್ಟಿಲ್ಲ, ಹೆಂಡತಿ ಬಿಟ್ಟಿಲ್ಲ, ಗಂಡ ಬಿಟ್ಟಿಲ್ಲ, ಏಸು ಸ್ವಾಮಿ ಬಿಟ್ಟ. ಆತನಿಗೆ ನಾವು ಆಲಯ ಬಿಟ್ಟಿದ್ದಾರೆ, ನಮ್ಮನ್ನು ಸಹ ಯೇಸು ಬಿಡುವನಾಗಿ. ಈ ಸಂದೇಶ ಸಮಯ ಪಟ್ಟದ ಸೌಪಾಲಕರಿಗೂ ಹಾಗೂ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ವಂದನೆ ಸಲ್ಲಿಸ್ತಾ ಸಂದೇಶ ಮುಗಿಸ್ತೇನೆ. ಜಯ ಕ್ರಿಸ್ತ. ಒಳ್ಳೆ ಸಂದೇಶ ಮತ್ತು ತಿರುಗಿ ಒಳ್ಳೆ ಉಪಪಾನ. ಇನ್ನೊಂದ್ಸರಿ ಜೋರ ಚಪ್ಪಳ ತಗೊಂಡು ಹಲ್ಲೆಲೂಯಾ. ಏನು ಸಂದೇಶ ಕೇಳಿದ್ರೆ ಇವತ್ತು ನಾವು
ಸಿಲ್ವೆ ಮೇಲೆ 3 ವ್ಯಕ್ತಿಗಳು. ಮೊದಲನೇ ವ್ಯಕ್ತಿಗೆ ಪಶ್ಚಾತ್ತಾಪ ಇಲ್ಲ, ಅವನ ಪ್ರಾಣವನ್ನು ಕಳ್ಕೊಂಡು. ಎರಡನೇ ವ್ಯಕ್ತಿಗೆ ಪಶ್ಚಾತ್ತಾಪದ ಪರದೇಶದಲ್ಲಿ ಆ ವ್ಯಕ್ತಿ ಕಾಣಿಸ್ಲತನ. ಮೂರನೇದು ಮಾನವನು ಶರೀರವನ್ನು ಧರಿಸಿಕೊಂಡು ಯೇಸುವಿನ ಲೋಕಕ್ಕೆ ಬಂದಲ್ಲ. ಯಾಕಂದರೆ ನಿಮಗಾಗಿ ನಮಗಾಗಿ ನಾವು ನೀವು ಮಾಡಿದ ಪ್ರತಿಯೊಂದು ಪಾಪಗಾಗಿ ಯೇಸು ಸ್ವಾಮಿ ಸೆಲ್ವೆ ಮೇಲೆ ಮಾಡೋಣ ಮರಣ ಹೊಂದಿದ ಅಥವಾ ಇಲ್ಲ? ಯೇಸುವಿನ ಮರಣ ಹೊಂದಿದ್ದಾನೆ. ಆತನ ಮರಣ ಹೊಂದಿನ ಕಾರಣಕ್ಕೊಂದು ನಾವೆಲ್ಲರೂ ಬದುಕ್ತಕ್ಕಂಥವಾಗಿದ್ದೀವಿ. ನಮ್ಮ ಪಾಪಗಳೆಲ್ಲ ಪರಿಹಾರ ಹೋಗ್ತವೆ. ನೀತಿವಂತರು ಸತ್ಯವಂತರಾಗಿ ನಾವು ಇವತ್ತು ನಾವೆಲ್ಲ ಜೀವಿಸ್ತಕ್ಕಂಥರಾಗಿರ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸಂದೇಶ ದೇವರ ಮೇಲೆ ಜೀವಿತ ಕೈರಳವಾಗಿ ಆಶೀರ್ವಾದಕರ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಲಿ. ಕಣ್ಮುಚ್ಚಲು ಪ್ರಾರ್ಥನೆ ಮಾಡಿ ಮುಕ್ತ ಪಡಿಸೋಣ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ಒಳ್ಳೆಯ ಸಮಯ ಸಂದರ್ಭ ಅವಕಾಶ ಕೊಟ್ಟಿದ್ದಾರೆ. ಸ್ತೋತ್ರ. ಸಿಲ್ವೆ ಮೇಲೆ 3 ವ್ಯಕ್ತಿಗಳ ವಿಷಯವಾಗಿ ಅದ್ಭುತವಾಗಿ ಸಂದೇಶವನ್ನು ಕೇಳಿದರು ಕರ್ತನೆ. ಮತ್ತು ಕೇಳಿದತಕ್ಕಂಥ ನಾವೆಲ್ಲರೂ ಕರ್ತನೆಗಳು ಪಶ್ಚಾತ್ತಾಪಟ್ಟು ಪಾದ ಸಭೆಯಲ್ಲಿ ಬರ್ತಕ್ಕಂಥ ದರ್ಶಿಸಲಿ. ಒಂದು ವೇಳೆ ಯಾರಾದರ ಲೋಕದಲ್ಲಿ ಪಾಪದ್ರೋಹ ಅಪರಾಧ ಮಾಡುತ್ತಾ ತಿರುಗಿ ಸಭೆಕ ಮತ್ತು ಸೇವಕರಿಗೆ ಅಥವಾ ವಿಶ್ವಾಸಿಗಳಿಗೆ ಕುಟುಂಬಕ್ಕೆ ದ್ವೇಷ ಮಾಡ್ತಕ್ಕಂಥರಾಗಿದ್ದರೆ, ಇವತ್ತು ಇಂಥವ್ರು ನೀವು ಯಾರು ಇದ್ದಿರಂದ್ರೆ ನೀವು ಕರ್ತನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡ್ರಿ. ಯಾಕಂದರೆ ನೀವು ನರಕಕ್ಕೆ ಹೋಯ್ತಕ್ಕಂಥ ದೇವರಿಗೆ ಇಷ್ಟ ಇಲ್ಲ. ಇವತ್ತು ಅನೇಕ ಜನರು ಈ ರೀತಿ ಒಂದು ಕಾರ್ಯಗಳು ಮಾಡ್ತಕ್ಕಂಥರಾಗಿದ್ದರೆ, ಯಾರಾದರಿಂದ ವಿರುದ್ಧ ಕಾರ್ಯ ಮಾಡ್ತಕ್ಕಂಥರಾಗಿದ್ದರೆ, ಈ ದಿನ ನೀವು ಪಶ್ಚಾತ್ತಾಪಟ್ಟು ಪ್ರಾರ್ಥಿಸುವುದ್ರೆ ದೇವರು ನಿಮ್ಮ ಮೇಲನ್ನು ಅನುಭವಿಸೋದಕ್ಕೆ ಸಹಾಯ ಮಾಡ್ತಾನೆ. ತಿರುಗಿ ಪಶ್ಚಾತ್ತಾಪದ ಮನಸ್ಸಿನ ಒಳಗಿರಬೇಕು. ಯಾವಾಗರ ಅನ್ಎಕ್ಸ್ಪೆಕ್ಟೆಡವಾಗಿ ಸಭೆಗೋ ಅಥವಾ ಸೇವಕರಿಗೋ ಅಥವಾ ವಿಶ್ವಾಸಿಗಳಿಗೋ ಅಥವಾ ಇನ್ನೊಬ್ಬರು ಯಾರಿಲ್ಲ ತಪ್ಪಾಗಿ ನೀವೊಂದು ಮಾತಾಡ್ತಕ್ಕಂಥನಾಗಿದ್ದರೆ ಅವಾಗಿಂದ ಬಗ್ಗೆ ತಕ್ಷಣ ಪಶ್ಚಾತ್ತಾಪಡುವುದಾದರೆ ಬಹಳಷ್ಟು ಉತ್ತಮ. ಪಶ್ಚಾತ್ತಾಪ ಮನುಷ್ಯನಿಗೆ ರಕ್ಷಣೆಗೆ ಮಾರ್ಗ ತೋರಿಸೋದು ಬೇರೆ. ಇವತ್ತು ನೀನು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡುವುದ್ರೆ ನೀನು ಒಂದಿನ ಪರದೇಶದಲ್ಲಿ ಕಾಣುವುದಕ್ಕಾಗ ಅವಕಾಶ ಇದೆ. ಅಂದರೆ ಕ್ರಿಸ್ತನಲ್ಲಿ ಇರ್ತಕ್ಕಂಥ ಇಷ್ಟರಲ್ಲಿ ನೀವು ಬರೋದಕ್ಕಾಗ ಒಂದು ಅವಕಾಶ ಇದೆ ಸಹೋದರ. ತಿರುಗಿ ಲೋಕದ ಜನರಿಗೆ ಸಿಲುಬೆದ ಮಾತುಗಳೆಲ್ಲ ಹುಚ್ಚುತನವಾಗಂತೆ ಕ್ರಿಸ್ತನ ಮಕ್ಕಳಿಗಾದರೆ ಅದು ಶಕ್ತಿ ಆಗಿದೆ ನನ್ನ ಸಹೋದರ. ಇವಾಗ ನೀವು ದೇವರ ಮಗನು ದೇವರ ಮಗಳಾಗಿದ್ದರೆ ಆ ಮಾತೇನು ಶಕ್ತಿಕರವಾಗಿದೆ. ದ್ವೇಷಿಸ್ತಕ್ಕಂಥವ್ರು ದ್ವೇಷ ಮಾಡಲಿ ಪರವಾಗಿಲ್ಲ, ಕಕ್ಷೆ ಹಿಡಿತಕ್ಕಂಥವ್ರು ಕಕ್ಷೆ ಹಿಡಿದು ಪರವಾಗಿಲ್ಲ. ನೀನು ಮಾತ್ರ ಕರ್ತನ ಕಡೆ ತಿರುಗಿದವನಾಗಿದ್ದೆ ಅಂದ್ರೆ ನಿನಗೆ ಆ ಮಾತು ಶಕ್ತಿದ ಪ್ರೇರೆ. ಜನರಿಗೆ ಸಿಲುಬೆದ ಮಾತು ಹುಚ್ಚುತನದ, ನಿನಗೆ ಶಕ್ತಿಕರವಾಗಿರ್ತಕ್ಕಂಥ ಮಾತನ್ನು ಸೋದರ. ಕರ್ತನಿಗೆ ಮಹಿಮೆ ಆಗಲಿ. ವಾಕ್ಯದಲ್ಲಿ ಸ್ವಲ್ಪ ಅದ್ಭುತವಾಗಿ ಮಾತಾಡಿದೆ. ಕೇಳಿದ ನಮ್ಮೆಲ್ಲರ ಜೀವಿತದಲ್ಲಿ ಎರಡವಾಗಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಲಿ ಕರ್ತನೆ. ಈ ವಾಕ್ಯದ ಅನುಸಾರ ಎಷ್ಟು ನಡಬೇಕೆಂಬ ಒಂದು ಪ್ರಯತ್ನಿಸ್ತಕ್ಕಂಥರಾಗಿರ್ತಾರೋ, ಪ್ರಯಾಸ ಪಡ್ತಕ್ಕಂಥರಾಗಿದ್ದಾರೋ ಇವರೆಲ್ಲರೂ ಜೀವಿತದಲ್ಲಿ ಹೇಳಬಾಗಲಿ ತಾನೇ ಆಶೀರ್ವಾದ ಮಾಡಿ ನಿನ್ನೆ ಒಂದು ಅದ್ಭುತ ಶಕ್ತಿಯೊಡನೆ ಕಾರ್ಯ ಮಾಡಿ ಕೃಪೆ ತೋರಿಸೋಣ ಸಹೋದರನ ಪ್ರಾರ್ಥಿಸ್ತಾನೆ. ಕರ್ತನೆ ಈ ಸಮಯದಲ್ಲಿ ವಾಕ್ಯದ ನಾನು ನಮ್ಮೆಲ್ಲರಿಗೆ ಮಾತಾಡಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವ ಅವಶ್ಯಕ. ಆಮೇನ್, ಆಮೇನ್, ಆಮೇನ್.